ಪರಿಶುದ್ಧ ದೇವರೇ, ನಿನಗೆ ಸ್ತೋತ್ರ ಮಾಡ್ತೇನೆ. ಈ ಪರಿಶುದ್ಧ ದಿನದಲ್ಲಿ ಕರ್ತನೆ, ಅಪ್ಪ ಕರ್ತನೆ, ಮೇ ತಿಂಗಳ ಕರ್ತನೆ ಸ್ತೋತ್ರ 24ನೇ ತಾರೀಕಲ್ಲಿ ಕರ್ತನೆ ನಿನ್ನ ಸನ್ನಿಧಾನಕ್ಕೆ ಬರ್ತೇವೆ ದೇವರ. ಸ್ತೋತ್ರ ಮಾಡ್ತೇವಪ್ಪ. ನಿನ್ನ ಕೃಪೆ ದೊಡ್ಡದು ದೇವರ. ಸ್ತೋತ್ರ ಮಾಡ್ತೇನೆ. ಪವಿತ್ರಾತ್ಮನಂತೂ ನಾನೆಲ್ಲ ಕರ್ತನಾದ ಯೇಸು ಕ್ರಿಸ್ತನ ಪ್ರಕಾರ ಕರ್ತನೆ ಈ ವಾಕ್ಯ ಪ್ರದೇಶವನ್ನು ಕರ್ತನೆ ನಿನ್ನ ಜನರಿಗೆ, ಈ ಲೋಕದ ಜನಕ್ಕೆ ಹಂಚುವಂತೆ ನಿನ್ನ ಕೃಪೆಯಿಂದ ನಡೆಸು. ನಿನ್ನ ಚಿತ್ತ ಒಪ್ಪಿಸಿಕೊಡ್ತೇನೆ. ನೀನೇ ಮಹಿಮೆ ತಂದುಬೇಕಾಗಿ ಪ್ರಾರ್ಥಿಸುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವೈರಾಗ್ಯ, ದೇವರ ಮಕ್ಕಳ ಕೇಳಿಸ್ಕೊಳ್ಳಿ. ನಮಗೆ ಒಂದು ವೈರಾಗ್ಯ ಇರಬೇಕು. ವೈರಾಗ್ಯ ಅಂದ್ರೆ ನೀವೇ ತಿಳ್ಕೊಳ್ಳಿ ಸ್ತೋತ್ರ, ಯಾವ ತರ ವೈರಾಗ್ಯ ಇರಬೇಕೆಂಬುದಾಗಿ ಸ್ತೋತ್ರ. ಹಲ್ಲೆಲೂಯಾ. ಜಕಾರ್ಯ 8:28 ಸ್ತೋತ್ರ. ಜಕಾರ್ಯ 8:2. ಪ್ರಾರ್ಥನೆ ವೈರಾಗ್ಯ, ಸೇವೆಯ ವೈರಾಗ್ಯ, ಕರ್ತನ ಅಂಟಿಕೊಂಡು ಜೀವಿಸುವ ವೈರಾಗ್ಯ ನಮ್ಮಲ್ಲಿರಬೇಕು. ಓದಿ. ಎಂಟು ಎರಡು. ಜಕಾರ್ಯ 8:2. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಚೀಯೋನಿಗೆ ಅವಮಾನವಾಯಿತಲ್ಲ ಎಂದು ಬಹಳವಾಗಿ ಕುದಿಯುತ್ತೇನೆ, ಅತಿ ರೋಷಗೊಂಡು ಕುದಿಯುತ್ತೇನೆ. ದೇವ್ರ ಮಕ್ಕಳ ನೋಡಿ, ನಿಮ್ಗೆ ಯಾರು ಏನಾರು ಅಂದಾಗ ನೀನು ಮೂರ್ಖ, ನೀನು ಯೋಗ್ಯತೆ ಇಲ್ಲದವನು ಅಂದಾಗ ಏನಿಸುತ್ತೆ? ವೈರಾಗ್ಯ ಬರ್ತದೆ. ನಾನಿಲ್ಲ, ಈ ಜನರ ಮುಂದೆ ನಾನು ವೈರಾಗ್ಯ ಉಳ್ಳನಾಗಿ ನಾನು ಏನೆಂಬುದು ತೋರಿಸ್ಕೊಳ್ಬೇಕೆಂಬುದಾಗಿ ಅನಿಸ್ತದೆ. ಹಲ್ಲೆಲೂಯಾ. ಕರ್ತನ ಮಕ್ಕಳೇ, ನಾವು ದೇವ್ರ ಸನ್ನಿಧಾನದಲ್ಲಿ ನಾವು ಎಂಥವರಾಗಿದ್ದೇವೆ, ಎಂಥವರಾಗಿ ಜೀವಿಸಬೇಕೆಂಬುದನ್ನು ನಾವು ವೈರಾಗ್ಯವುಳ್ಳರಾಗಿ ಜೀವಿಸಬೇಕಾಗಿದೆ. ಹಲ್ಲೆಲೂಯಾ. ಹಾಗಿರ್ಬೇಕಾದ್ರೆ ಸತ್ಯವೇದದಲ್ಲಿ 12 ಕಡೆಯಲ್ಲಿ ಕರ್ತನ ವೈರಾಗ್ಯವನ್ನು ಕುರಿತು ಬರ್ತದೆ. ಹಲ್ಲೆಲೂಯಾ. 12 ಕಡೆ ದೇವರ ವೈರಾಗ್ಯತೆಯನ್ನ ಕುರಿತು ಬರ್ತದೆ. ಅದರಲ್ಲಿ 2 ವರ್ಷ 19ನೇ 31ನೇ ವಚನ. 19ರಲ್ಲಿ ಎಲ್ಲರೂ ತಿಕ್ಕೊಂಡಾದ್ಮೇಲೆ ಹೇಳಿ. ಹೋಗಿ ಹೇಳಿ. ಉಳಿದವರು ಹರಡಿಕೊಳ್ಳುವವರು, ಚೀಯೋನಿನ ಪರ್ವತದಲ್ಲಿ ತಪ್ಪಿಸಿಕೊಂಡವರು, ಅಭಿವೃದ್ಧಿ ಹೊಂದುವವರು ಯೆಹೋವನ ಆಗರವೇ. ಹಲ್ಲೆಲೂಯಾ. ಕೇಳಿಸ್ಕೊಳ್ಳಿ ದೇವ್ರ ಮಕ್ಕಳ ವಾಕ್ಯ ಹೇಳ್ತಾರೆ. ಯೆರೂಸಲೇಮಿನಲ್ಲಿ ಉಳಿದವರು ಯಾರು ಉಳಿದಿರ್ತಾರೋ, ಈಗ ನಮ್ಮನ್ನು ನೋಯಿಸಿ ಬೇಯಿಸಿ ಬೆಂದು ಹೋಗಿದ್ದೇವೆ ತಿಳ್ಕೊಳ್ಳಿ ದೇವ್ರ ಮಕ್ಕಳ. ನಮಗೆ ಒಂದು ವಾಕ್ಯ ನಮ್ಗೆ ಒಂದು ಚೈತನ್ಯ ಪಡಿಸ್ತದೆ ಅಂತಂದಾಗ ಅದು ವೈರಾಗ್ಯದಿಂದ ಪ್ರಾರ್ಥಿಸುವರಾಗಿರ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೀಗೆ ಬದುಕಬೇಕು ದೇವರೇ, ನಾನು ಹೀಗೆ ಜೀವಿಸಬೇಕು ದೇವರೇ, ನೀವು ಸನ್ನಿಧಿಯಲ್ಲಿ ಯೋಗ್ಯನಾಗಿ ಯೋಗ್ಯತೆಯ ಒಳಗಾಗಿ ನಾನು ಬದುಕಬೇಕೆಂಬುದಾಗಿ ವೈರಾಗ್ಯ ನಿಮ್ಮಲ್ಲಿ ಬರ್ತದೆ. ಹಲ್ಲೆಲೂಯಾ. ನಿಮಗೆ ಅವಮಾನಗಳು ಬೆಲೆಗಳ ತರುವಂಥದ್ದು ಯಾವ ಗೊತ್ತಾ? ನೀವು ಚಾಲೆಂಜ್ ತೆಗೆದುಕೊಂಡು ನಾನು ಪರಿಶುದ್ಧನಾಗಿ ನೀತಿವಂತನಾಗಿ ಸತ್ಯವಂತ ನಿಂತ್ಕೋಬೇಕು, ನಾನು ಕರ್ತನ ಸೇವೆ ಮಾಡೋಕ್ಕೆ ಸಿದ್ಧನಾಗಿರ್ಬೇಕು ಎಂಬುದಾಗಿ ಹೇಳುವರಾಗಿರ್ಬೇಕು ಅನಿಸುತ್ತೆ. ಇವತ್ತು ಇಸ್ರಾಯೇಲರು ದೇವರನ್ನ ಬೇಡ ಅಂತ ಎಸ್ತಿದ್ರು. ಹಲ್ಲೆಲೂಯಾ. ಬೇಡ ಅಂತ ಮುಖ್ಯ ಕಲ್ಲೇ ಮೂಲೆಗಲ್ಲಾಯ್ತು, ಅದು ಕ್ರಿಸ್ತಂದ್ರೆ ಆಯ್ತು ಅಂತ ದೇವ್ರ ಮಕ್ಕಳು ಅನಿಸುತ್ತೆ. ಇವತ್ತು ನಮ್ಮನ್ನ ಕಡೆಗಣಿಸಿ ಪ್ರಪಂಚದಲ್ಲಿ ಇರ್ತಾರೆ ದೇವ್ರ ಮಕ್ಕಳ. ಅಂಥವ್ರ ಮುಂದೆ ವೈರಾಗ್ಯವುಳ್ಳರಾಗಿ ನನ್ನ ಕರ್ತನ ಸನ್ನಿಧಿಯಲ್ಲಿ ನಿಂತ್ಕೊಳ್ತೇನೆ, ನಾನು ಕರ್ತನ ಮುಂದೆ ನಿಂತ್ಕೊಂಡು ನಾನು ಎಂಥವ್ರು ಎಂಬುದಾಗಿ ತೋರಿಸ್ಕೊಳ್ತೇವೆ ಎಂಬುದಾಗಿ ಆ ವೈರಾಗ್ಯತೆಯನ್ನ ನಾವು ಜೀವಿಸಬೇಕಾಗ್ತದೆ. ಅದಕ್ಕೆ ಅಂತ ನೋಡಿ ಅನಿಸ್ತೋತ್ರ
ಯೆರೂಸಲೇಮಿನಲ್ಲಿ ಉಳಿದವರು ಹರಡಿಕೊಳ್ಳುವರು, ಚಿಯೋನಲ್ಲಿ ಉಳಿದವರು ಹರಡಿಕೊಂಡು ಚಿಯೋನ್ ಬರ್ತದೆ, ತಪ್ಪಿಸಿಕೊಂಡು ಅಭಿವೃದ್ಧಿ ಹೊಂದುವರು ಅಂತ ಹೇಳ್ತಾರೆ. ತಪ್ಪಿಸಿಕೊಂಡು ಅವ ದಿನಗಳಲ್ಲಿ ಬಹಳ ಕಷ್ಟಗಳು, ಹಿಂಸೆಗಳು, ಹೋರಾಟಗಳಿತ್ತು, ಎಲ್ಲರನ್ನು ಸಾಯಿಸುವಂತ ದಿನಗಳಿತ್ತು ಆ ಕಾಲಘಟ್ಟದ ದೇವ್ರ ಮಕ್ಕಳ. ಆದ್ರೆ ತಪ್ಪಿಸಿಕೊಂಡು ಉಳಿದವರು ದೇವ್ರ ಸಂದಲ್ಲಿ ಅಭಿವೃದ್ಧಿಯನ್ನು ಹೊಂದಿದರು. ಆಮೇಲೆ ಹಲ್ಲೆಲೂಯಾ. ಯೆಶಾಯ 9:7 ಓದಿ ಎಂಬುದು. ಯೆಶಾಯ 9:7. ಎಲ್ಲ ತಿಳ್ಕೊಳ್ಳಿ. ಆಯ್ತಾ? ಹೇಳಿ ಯಾರು? ಅವನ ಮುಖಾಂತರ ದಾವೀದನ ಸಿಂಹಾಸನ ಆಡಳಿತವು ಅಭಿವೃದ್ಧಿಯಾಗುವುದು, ದಾವೀದನ ರಾಜ್ಯದಲ್ಲಿ ನೀತಿ ಸಮಾಧಾನವಿರುವುದು. ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳಿಂದ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು. ಸೇನಾಧೀಶ್ವರನಾದ ಯೆಹೋವನ ಆಗ್ರಹವು ನೋಡಿದ್ರೆ ಆಗ್ರಹ ಅಂದ್ರೆ ಅದನ್ನ ಹೊರಡಿಸುವಂಥದ್ದು. ಹಲ್ಲೆಲೂಯಾ. ಯಾಕೆಂದ್ರೆ ದೇವ್ರ ಮಕ್ಕಳ ಆ ವೈರಾಗ್ಯ, ದೇವ್ರ ಮಕ್ಕಳಿಗೆ ಸೈತಾನ ನಾನೇ ಆಳ್ವಿಕೆ ಮಾಡ್ತೀನಿ, ನನ್ನ ಮುಂದೆ ಯಾರು ಬರಲ್ಲ ಅನ್ನೋದು ಅದ ದೇವ್ರ ಮಕ್ಕಳ. ನಮಗೆ ಒಂದು ವೈರಾಗ್ಯ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೈತಾನನು ದೇವ್ರನ್ನ ಪರೀಕ್ಷಿಸಿದ, ನನ್ನದು ಇದೆಲ್ಲ ನಂದು, ನಾನು ನನ್ನ ಮಾತು ಕೇಳಿದ್ರೆ ನಿಂಗೆಲ್ಲ ಕೊಡ್ತೀನಿ ಅಂತ ಹೇಳ್ದ. ಆದ್ರೆ ದೇವರ ವೈರಾಗ್ಯವನ್ನು ದೇವ್ರ ಬಿಡಲ್ಲ ಅನ್ನಿಸ್ತದೆ. ಹಲ್ಲೆಲೂಯಾ. ಯಾಕೆಂದ್ರೆ ದೇವ್ರ ಮಕ್ಕಳ ವಾಕ್ಯ ಹೇಳ್ತಾರೆ, ಕೇಳಿಸ್ಕೊಳ್ಳೋ ಸ್ತೋತ್ರ. ದಾವೀದನ ಸಿಂಹಾಸನ ಆಡಳಿತ ಅಭಿವೃದ್ಧಿ ಆಗುವುದು. ದಾವೀದನ ಅಭಿವೃದ್ಧಿ ಆಗೋದ ಮೇಲೆ ಹೇಳ್ತಾರೆ ಎಂಬುದ, ಆತನ ರಾಜ್ಯದಲ್ಲಿ ನಿತ್ಯ ಸಮಾಧಾನ ಇರುತ್ತೆ. ನಿತ್ಯ ಸಮಾಧಾನ, ನಿತ್ಯವಾದ ಸಮಾಧಾನ ಕರ್ತನು ಕೊಡಲಿಕ್ಕೆ ಹಲ್ಲೆಲೂಯಾ. ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯದಿಂದ ತುಂಬಿರುವಂತದ್ದಾಗಿದೆ. ದೇವ್ರ ಮಕ್ಕಳ, ನಾವು ಎಷ್ಟೇ ಸೋತ್ರು ನಮ್ಮ ವೈರಾಗ್ಯವನ್ನು ಬಿಡಬಾರ್ದು ದೇವ್ರ ಮಕ್ಕಳ. ದೇವರಲ್ಲಿ ವೈರಾಗ್ಯತೆ ಇರಬೇಕು ದೇವ್ರ ಮಕ್ಕಳ. ನಾನು ಕರ್ತನ ನಿಂತ್ಕೊಳ್ತೇನೆ, ಕರ್ತನ ಮುಂದೆ ನಾನು ಯಾರೆಂಬುದು ಈ ಜನಗಳಿಗೆ ತೋರಿಸ್ತೇನೆ ಎಂಬುದನ್ನ ನಾವು ಕಾಯಬೇಕಾಗ್ತದೆ ಅನಿಸೋದು ಹೇಳ್ತದೆ. ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರವಾಗುವುದು, ಇದು ಸೇನಾಧೀಶ್ವರ ಯೆಹೋವನ ಆಗ್ರಹ ಅಂತ ಹೇಳ್ತದೆ. ಇದು ನನ್ನ ಒಡಂಬಡಿಕೆ, ಇದು ನನ್ನ ಮಾತು, ನನ್ನ ರುಜುವಾದ ಅಧಿಕಾರ ಅಂತ ಎಂಬುದಾಗಿ ಹೇಳ್ತದೆ ಅನಿಸೋದ್ರ. ಆಗ್ರಹಿಸ್ತೇನೆ ಎಂಬುದಾಗಿ ಹೇಳ್ತದೆ ದೇವ್ರ ಮಕ್ಕಳ. ಹೊರಡಿಸುವಂತ ಆಜ್ಞೆಯಾಗಿದೆ ಸ್ತೋತ್ರ. ಹಲ್ಲೆಲೂಯಾ. ಈಗ ಸ್ತೋತ್ರ ಅದೇ ರೀತಿ ಇರ್ತದೆ ಸ್ತೋತ್ರ. ಎಚ್ಕೆಲ ಬರಪತ್ರಿಕೆ 5:13 ಓದಿ ಸ್ತೋತ್ರ. 5:13. ಮತ್ತೊಂದು ಭಾಗದವರನ್ನು ನಾನು ಎಲ್ಲಾ ಒಂದು ನಿಮಿಷ ತಿಳ್ಕೊಳ್ಳಿ ಅಷ್ಟೇ. ಹೇಳಿ. ಮತ್ತೊಂದು ಭಾಗದವರನ್ನು ನಾನು ಎಲ್ಲಾ ಕಡೆಯ ಗಾಳಿಗೂ ತೂರಿ ಬೀಸುವೆನು. ಹೀಗೆ ನನ್ನ ಸಿಟ್ಟನ್ನು ತೀರಿಸಿಕೊಳ್ಳುವೆನು, ನನ್ನ ರೋಷವನ್ನು ಅವರ ಮೇಲೆ ಸುರಿದು ಶಾಂತನಾಗುವೆನು. ಆಗ್ರಹದಿಂದ ಮಾತಾಡಿದವನು ಯೆಹೋವನಾದ ನಾನೇ ಎಂಬುದು ನನ್ನ ಕೋಪವನ್ನು ಅವರ ಮೇಲೆ ಒಯ್ದು ಬಿಟ್ಟ ಬಳಿಕ ಅವರಿಗೆ ಗೊತ್ತಾಗುವುದು. ನಾನು ಎಲ್ಲಾ ಕಡೆ ಗಾಳಿಗೂ ತೂರಿ ಅವರ ಹಿಂದೆ ಕತ್ತಿಯನ್ನು ಬೀಸುವೆನು. ಯಾರಿಗೆ? ದೇವ್ರ ಮಕ್ಕಳ ಶತ್ರುಗಳಿಗೆ ಸ್ತೋತ್ರ. ಹಲ್ಲೆಲೂಯಾ. ಈಗಿರ್ಬೇಕಾದ್ರೆ ಬೀಸುವೆನು, ಹೀಗೆ ನನ್ನ ಸಿಟ್ಟನ್ನು ತೀರಿಸಿಕೊಳ್ಳುವೆನು, ನನ್ನ ರೋಷವನ್ನು ಅವರ ಮೇಲೆ ಸುರಿದು ಶಾಂತವಾಗಿ. ವೈರಾಗ್ಯ ದೇವ್ರ ಮಕ್ಕಳ ಕೇಳಿಸ್ಕೊಳ್ಳಿ. ನಾವು ಯಾವುದೇ ಶತ್ರು ನಮ್ಮನ್ನ ಅಪಸ್ಯ ಮಾಡುವಾಗ, ಗೇಲಿ ಮಾಡುವಾಗ, ನನ್ನ ದೇವ್ರ ಮಕ್ಕಳ ಇವತ್ತು ದಿನಗಳಲ್ಲಿ ನೀನು ಏನು ಮಾಡೋಕ್ಕಾಗಲ್ಲ ಅಂತಂದ್ರೆ ಮುಂದೆ ದೇವ್ರೆ ನಿಂತ್ಕೊಂಡು ತೋರಿಸೋರಾಗಿರ್ಬೇಕು ಅನಿಸ್ತದೆ. ಹಲ್ಲೆಲೂಯಾ. ಇವತ್ತು ಈ ಮನುಷ್ಯರೆಲ್ಲ ನಮ್ಮ ಕೈ ತಳ್ಳಿಬಿಟ್ಟಿರ್ಬೋದು ದೇವ್ರ ಮಕ್ಕಳ, ಆದರೆ ದೇವ್ರು ತಳ್ಳಿ ಬಿಡೋದಲ್ಲ. ನೀವು ದೇವರೊಡನೆ ನಿಂತು ವೈರಾಗ್ಯದಿಂದ ಪ್ರಾರ್ಥಿಸಿ ದೇವ್ರ ಸನ್ನಿಧಿಯಲ್ಲಿ ನಿಂತ್ಕೊಂಡಾಗ ದೇವರು ನಿಮ್ಮನ್ನು ದುಪ್ಪಟ್ಟಾಗಿ ಆಶೀರ್ವದಿಸ್ತಾನೆ. ದುಪ್ಪಟ್ಟಾದ ಕಾರ್ಯಗಳನ್ನ ಮಾಡ್ಲಿಕ್ಕೆ ಇರ್ತಾನೆ ಅನಿಸ್ತದ್ರ. ಆ ವೈರಾಗ್ಯ ಒಳ್ಳೆದಾಗಿದೆ. ಹೊಸ ಒಡಂಬಡಿಕೆಗೆ ಹೋಗೋಣ ಅನಿಸ್ತದ್ರ. ಯೋಹಾನ ಬರೆದ ಸುವಾರ್ತೆ 2:17 ಓದಿ ಅನಿಸ್ತೋತ್ರ.
ಒಂದು ನಿಮಿಷ ಎಲ್ಲ ತಿಳ್ಕೊಂಡು ತಡೆಯಪ್ಪ. ಎರಡು 17 ಓದಿ. ಆಗ ನಿನ್ನ ಆಲೆಯ ಅಭಿಮಾನವು ಬೆಂಕಿಯಂತೆ ನನ್ನನ್ನು ದಹಿಸುತ್ತದೆ ಎಂಬುದು ಬರೆದ ಮಾತು ಶಿಷ್ಯರ ನೆನಪಿಗೆ ಬಂತು. ಹಾ, ಯೋಧರನ್ನು ಆತನನ್ನು ನಿನಗೆ ಇದನ್ನೆಲ್ಲ ಮಾಡುವ ಅಧಿಕಾರ ಉಂಟೆಂಬುದಕ್ಕೆ ಏನು ಸೂಚಕ ಕಾರ್ಯವನ್ನು ತೋರಿಸುತ್ತೀ ಎಂದು ಕೇಳಿದ್ದಕ್ಕೆ ಯೇಸು ಈ ದೇವಾಲಯವನ್ನು ಕೆಡವಿ ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆ ಎಂದು. ಹಾಲೆಲೂಯ. ಆ ವೈರಾಗ್ಯತೆ ಕೇಳಿಸ್ಕೊಳ್ದಿರೋ ಮಕ್ಕಳು, ನನ್ನ ಆಲಯ ಪ್ರಾರ್ಥನಾ ಆಲಯವಾಗಿದೆ. ಹಾಲೆಲೂಯ. ನಾವು ಆಲಯವನ್ನ ನೀಟಾಗಿ ಇಟ್ಕೋಬೇಕಾಗಿದೆ. ನಾವೇ ಆಲಯ, ಬೇರೆ ಯಾವ್ದು ಆಲಯ ಇಲ್ಲ. ಅವೇನು ಹಾಲೆಲೂಯ. ನಮ್ಮ ಹೃದಯ ನಮ್ಮ ಶುದ್ಧೀಕರಿಸಿಕೊಳ್ಬೇಕಾಗಿದೆ. ನಮ್ಮ ಮನಸ್ಸಿನಲ್ಲಿ ಕಲ್ಮಶಗಳು, ದ್ವೇಷ, ಹಸಿವು, ಹೊಟ್ಟೆಗೆ ತುಂಬಿಕೊಂಡಾಗ ನಮ್ಮೊಳಗೆ ದೇವರಾತ್ಮ ವಾಸಿಸಿಲ್ಲ, ದುರಾತ್ಮನೇ ವಾಸಿಸುವನಾಗಿರ್ತಾನೆ. ಹಾಲೆಲೂಯ. ಹಾಗಿರ್ಬೇಕಾದ್ರೆ ಮಕ್ಕಳು ಹೇಳ್ತಾರೆ ನೋಡಿ ಸ್ತೋತ್ರ. ಯಾಕೆ ದೇವರಿಗೆ ಅಷ್ಟು ಆ ಶಕ್ತಿ ಇರ್ಬೋದು ದೇವ್ರ ಮಕ್ಕಳ? ದಾವೀದನ ಮುಖಾಂತರ ಅದು ಹೇಳುವಂತ ವಿಷಯಗಳನ್ನ ನೋಡಿ ಕೇಳಿಸ್ಕೊಳ್ಳೋ ಸ್ತೋತ್ರ. ಆಗ ನಿನ್ನ ಆಲಯ ಅಭಿಮಾನವು ಬೆಂಕಿಯಂತೆ ನನ್ನನ್ನು ದಹಿಸಿತ್ತು. ಯಾಕೆ ಗೊತ್ತಾ? ಮಾಡುವ ಅಕ್ರಮಗಳು, ಮಾಡುವ ಕುತಂತ್ರಗಳು, ಮಾಡುವಂತಹ ಅತ್ಯಾಚಾರಗಳು ನೋಡಿ ದೇವರು ಆ ಆಲಯದಲ್ಲಿ ಸಹಿಸಿಕೊಳ್ಳಿಲ್ಲ. ಅಲ್ಲಿ ಆಲಯದಲ್ಲಿ ಪಾರಿವಾಳ, ಗುಬ್ಬಿ ವ್ಯಾಪಾರಗಳು, ತರಕಾರಿ ವ್ಯಾಪಾರಗಳು, ಹಣದ ವ್ಯಾಪಾರಗಳು ಎಲ್ಲವೂ ಅಲ್ಲಿ ತುಂಬಿಕೊಳ್ತಿದ್ದಾರೆ ಮಕ್ಕಳ. ಸಭೆಯಲ್ಲಿ ಇದು ನಡೆಯಬಾರದು ಎಂಬುದಾಗಿ ದೇವರು ಕೋಪಗೊಳ್ಳೋನಾಗಿದ್ದ ನಮ್ಮ ಸ್ತೋತ್ರ. ಹಲ್ಲೆಲೂಯ. ಆ ವೈರಾಗ್ಯತೆ ನಮಗಿರಬೇಕು. ಹಲ್ಲೆಲೂಯ. ದೇವ್ರನ್ನ ಅವಮಾನಿಸಿರೋ ಸುಮ್ಮನೆ ಇರುವಂಥದ್ದು, ದೇವ್ರನ್ನ ಗೇಲಿ ಮಾಡೋದು ಸುಮ್ಮನೆ ಇರುವಂಥದ್ದು ನಮಗಿರಬಾರ್ದು. ದಾವೀದನು ಆ ಸುನ್ನತಿಲ ಫಿಲಿಸ್ಟರು ಹೇಳ್ಬೇಕಾದ್ರೆ, ಆ ಗೊಲಿಯಾತನ್ನು ಗೇಲಿ ಮಾಡಬೇಕಾದ್ರೆ ನಮ್ಮ ಸ್ತೋತ್ರ, ಸುನ್ನತಿಲ್ಲದ ಫಿಲಿಸ್ಟರ್ ನಿಮ್ಗೆ ಇಷ್ಟಿರ್ಬೇಕಾದ್ರೆ ನಾವು ಜೀವಸೋರ್ಪನ ಮಕ್ಕಳು ನಾವೆಷ್ಟರವರು ಎಂಬುದಾಗಿ ಆ ವೈರಾಗ್ಯದಿಂದ ಆರಂಭಿಸಿದ ಮಕ್ಕಳ. ಆ ವೈರಾಗ್ಯದಿಂದ ದಾವೀದನ ಗೊಲಿಯಾತನನ್ನು ಕೊಂದು ಹಾಕಿದ ಮಕ್ಕಳು ಸ್ತೋತ್ರ. ಹಲ್ಲೆಲೂಯ. ಈಗಿರ್ಬೇಕಾದ್ರೆ ಯಾಕೋಬ ಪತ್ರಿಕೆ 4:15 ಸ್ತೋತ್ರ. ಒಂದು ನಿಮಿಷ. ಆದ್ದರಿಂದ ನೀವು ಅಂತ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ ನಾವು ಬದುಕಿ ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಲಿ ಮಾಡುವೆವು ಎಂದು ಹೇಳಬೇಕು. ಈಗ ಹೇಳದೆ ನೀವು ಅಹಂಭಾವದಿಂದ ಹೊಗಳಿಕೊಳ್ಳುತ್ತೀರಿ. ಅಂತ ಹೊಗಳಿಕೆಯೆಲ್ಲ ಕೆಟ್ಟದ್ದೇ. ದೇವ್ರ ಮಕ್ಕಳ, ನಾವು ಏನೇ ಮಾಡಬೇಕು ದೇವ್ರ ಚಿತ್ತಕ್ಕೆ ಒಳಪಟ್ಟು ತಿಳಿಸ್ಬೇಕಾಗ್ತದೆ. ನಾವು ಏನೇ ಮಾಡ್ತೀವಿ ಅಂತಂದ್ರೂ ದೇವರ ನಿಯಮದ ಪ್ರಕಾರ ಮಾಡಬೇಕಾಗ್ತದೆ. ನಾನು ಹೋಗಿ ಏನೋ ಮಾಡ್ತೀನಿ ಅನ್ನೋದಕ್ಕಿಂತ ಸ್ತೋತ್ರ ವಾಕ್ಯ ನಾವು ಓದೋಣ ಸ್ತೋತ್ರ. ಯಾಕೋಬ 4:15. ಆದ್ದರಿಂದ ನೀವು ಅಂತ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ ಬದುಕಿದರೆ, ನಾವು ಬದುಕಿದರೆ ಏನಾರು ಮಾಡ್ತೀವಿ ಎನ್ನುವ ನಿರೀಕ್ಷೆ, ವೈರಾಗ್ಯತೆ ನಿಮಗಿರಬೇಕು. ಹಲ್ಲೆಲೂಯ. ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಲಿ ಮಾಡುವೆವೆಂದು ಹೇಳಬೇಕೆಂಬುದಾಗಿ ಹೇಳ್ತಾರೆ ನಮ್ಮ ಸ್ತೋತ್ರ. ಹಲ್ಲೆಲೂಯ. ಇವತ್ತು ನಾನು ಅದು ಮಾಡ್ತೀನಿ ಇದು ಮಾಡ್ತಿದ್ದವ್ರು ಏನು ಮಾಡದೆ ನಶಿಸಿ ಹೋಗ್ತಿದ್ರು ಮಕ್ಕಳ ನಮ್ಮ ಸ್ತೋತ್ರ. ವೈರಾಗ್ಯತೆ ನಮ್ಗೆ ಇಂಪಾರ್ಟೆಂಟ್ ಆಗಿದೆ ನಮ್ಮ ಸ್ತೋತ್ರ. ಹಲ್ಲೆಲೂಯ. ಯೆಹೋಶುವ 10:12. ಯೆಹೋಶುವ 10:12.
ಹಾ ಹೇಳಿ. ಯೆಹೋವನು ಅಮೋರಿಯರನ್ನು ಇಸ್ರಾಯೇಲರಿಗೆ ಒಪ್ಪಿಸಿದ ದಿನದಲ್ಲಿ ಹಾ ಯೆಹೋವನು ಯೆಹೋವನಿಗೆ ಒಂದು ವಿಜ್ಞಾಪನೆ ಮಾಡಿದ್ದನು. ಸೂರ್ಯನೇ, ನೀನು ಬೋರಲಿನಲ್ಲಿಯೂ ಗಿಬ್ಯೋನಿಯಲ್ಲಿಯೂ, ಚಂದ್ರನೇ, ನೀನು ಅಯ್ಯೋನಿಯಲ್ಲಿಯೂ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಇಸ್ರಾಯೇಲರ ಕ್ಷೇಮದಲ್ಲಿ ಆಜ್ಞಾಪಿಸಲು ಇಸ್ರಾಯೇಲರು ತಮ್ಮ ಶತ್ರುಗಳಿಗೆ ಮುಗಿ ತೀರಿಸುವವರೆಗೂ ಆ ಸೂರ್ಯ ಚಂದ್ರ ಹಾಗೆ ನಿಂತರು. ಕೇಳಿಸ್ಕೊಳ್ತಾರೆ ಮಕ್ಕಳು. ಯೆಹೋವನು ಅಮೋರಿಯರನ್ನು ಇಸ್ರೇಲರಿಗೆ ಒಪ್ಪಿಸಿದ ದಿನದಲ್ಲಿ, ಯೆಹೋವನು ದೇವರು ಅಮೋರಿಯರಿಗೆ ಒಪ್ಪಿಸಿದ ಕೂಡಲೇ ಇಸ್ರೇಲರಿಗೆ ಒಪ್ಪಿಸಿದ ಮೇಲೆ ದಿನದಲ್ಲಿ ಯೆಹೋಶುವನು ಹಲ್ಲೆಲೂಯಾ, ಯೆಹೋವನಿಗೆ ಒಂದು ವಿಜ್ಞಾಪನೆ, ಒಂದು ವೈರಾಗ್ಯ. ನನ್ನ ದೇವರನ್ನು ಹೇಳಿದ ಮಾತು ಹಲ್ಲೆಲೂಯಾ. ದೇವರ ಮಕ್ಕಳ ಕೇಳಿಸ್ಕೊಳ್ಳಿ. ಏಲಿಯನ್ನು ಮಳೆ ಬರಿಸಿದಾಗ 3 ವರ್ಷ 6 ತಿಂಗಳು ಮಳೆ ಬರಲಿಲ್ಲ. ಅದೇ 3 ವರ್ಷ 6 ತಿಂಗಳು ಮಳೆ ಬರಲಿ ಅಂತ ವೈರಾಗ್ಯದ ಪ್ರಾರ್ಥಿಸಿದಾಗ ದೇವ್ರ ಮಕ್ಕಳ ದೇವರು ಉತ್ತರ ಕೊಟ್ಟನು. ನೀವು ವೈರಾಗ್ಯತೆಯಿಂದ ಪ್ರಾರ್ಥಿಸಿ. ಹಲ್ಲೆಲೂಯಾ. ಇಲ್ಲಿ ಕೇಳಿಸ್ಕೊಳ್ಳಿ ದೇವ್ರ ಮಕ್ಕಳ. ಯೆಹೋಶುವನು ದೇವರ ಹತ್ರ ಕೇಳ್ತಾನೆ, ದೇವರೇ, ಸೂರ್ಯನು ಚಂದ್ರನು ಅಲ್ಲೇ ನಿಂತ್ಕೊಳ್ಳಿ ಎಂಬುದಾಗಿ ಹೇಳ್ತಾರೆ. ಏನ್ ಹೇಳ್ತಾರೆ ವಾಕ್ಯ ಸ್ತೋತ್ರ? ಆದ್ಮೇಲೆ ಯೆಹೋವನಿಗೆ ವಿಜ್ಞಾಪನೆ ಮಾಡಿದನು, ಸೂರ್ಯನೇ, ನೀನು ಗಿಬೋನಿನಲ್ಲಿಯೋ, ಚಂದ್ರನೇ, ನೀನು ಅಮ್ಮೋನಿಯಲ್ಲಿಯೋ ತಗ್ಗಿನಲ್ಲಿ ನಿಲ್ಲಿರಿ ಎಂಬುದಾಗಿ. ಯಾರು? ಸೃಷ್ಟಿಕರ್ತನಾದ ವಸ್ತುಗಳಿಗೆ ಈ ಮನುಷ್ಯ ಏನ್ ಹೇಳ್ತಾ ಇದ್ದಾನೆ? ನೀವು ಅಲ್ಲಿ ನಿಂತ್ಕೊಳ್ಳಿ, ನೀವು ಈ ಜಾಗ ನಿಂತ್ಕೊಳ್ಳಿ ಎಂಬುದಾಗಿ ಹೇಳುವಾಗ ದೇವ್ರ ಮಕ್ಕಳ ಅವು ನಿಂತ್ಕೊಂಡವನ್ಗಳ ಮಕ್ಕಳ. ಇವತ್ತ ನಾವು ದೇವರ ಮಕ್ಕಳ ವೈರಾಗ್ಯದಿಂದ ಪ್ರಾರ್ಥಿಸುವಾಗ ಕೆಂಪು ಸಮುದ್ರವೇ ಈ ಭಾಗ ಆಗಾದ್ರೆ ಈ ಭಾಗವಾಗ್ತದೆ ದೇವ್ರ ಮಕ್ಕಳ ಸ್ತೋತ್ರ. ಒಳನೆಲವೇ ಇಸ್ರೇಲರ ಹೇಳ್ತಾರೆ, ಯೋರ್ದನ್ ಹೊಳೆ ಬಿದ್ದು ಈ ಭಾಗವಾಗಲಿ ಅಂದಾಗ ಈ ಭಾಗವಾಯ್ತು ದೇವ್ರ ಮಕ್ಕಳ ಸ್ತೋತ್ರ. ಹಲ್ಲೆಲೂಯಾ. ದೇವರು ಗಾಳಿಗೆ ನಿಲ್ಲುವಂತ ನಿಲ್ತದೆ. ಹಲ್ಲೆಲೂಯಾ. ನಿಮಗೆ ವೈರಾಗ್ಯತೆ ಇರಬೇಕು ದೇವ್ರ ಮಕ್ಕಳ. ನಾನು ಪ್ರಾರ್ಥಿಸಿದ್ರೆ ದೇವರು ಉತ್ತರ ಕೊಟ್ಟೇ ಕೊಡ್ತಾನೆ. ಬಾ, ಆ ವೈರಾಗ್ಯತೆ ನಿಮ್ಮಲ್ಲಿರಲಿ ಎಂಬ ಸ್ತೋತ್ರ. ಹಲ್ಲೆಲೂಯಾ. ಏನು ಹೇಳ್ತಾರೆ? ನಿಲ್ಲಿರಿ ಎಂದು ಇಸ್ರೇಲರ ಸಮಕ್ಷಮದಲ್ಲಿ ಆಜ್ಞಾಪಿಸಿದನು. ಇಸ್ರೇಲ್ ತಮ್ಮ ಶತ್ರುಗಳಿಗೆ ಮೈ ತಿರಿಸುವವರೆಗೂ ಸೂರ್ಯ ಚಂದ್ರರು ನಿಂತರು ಅಂತ ಒಪ್ಪದ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪೂರ್ವಕಾಲ ವೃತ್ತಾಂತ 11:5. ಪೂರ್ವಕಾಲ ವೃತ್ತಾಂತ 1. ಗಟ್ಟಿಗೆ ಹೇಳಿ, ಚೆನ್ನಾಗಿ ಹೇಳಿ, ತಪ್ಪು ಹೇಳೋಕೋಬೇಡಿ. ಹಲ್ಲೆಲೂಯಾ. ಎಷ್ಟು? 11:5 ಓದಿ. 11:5 ಓದಿ. ಹೋದ್ರಪ್ಪ. ಆ ಪ್ರಾಂತ್ಯದ ಮೂಲ ನಿವಾಸಿಗಳು ಯೆಬೂಸಿಯರು. ಅವರು ದಾವೀದನಿಗೆ, ನೀನು ಒಳಗೆ ಬರಲಾರಿ ಎಂದು ಹೇಳಿದರು. ಆದರೂ ಅವನು ದಾವೀದ ನಗರವೆನಿಸಿಕೊಳ್ಳುವ ಚಿಯೋನ್ ಕೋಟೆಯನ್ನು ಸ್ವಾಧೀನ ಮಾಡಿಕೊಂಡನು. ನೋಡಿ, ಆ ಪ್ರಾಂತ್ಯದ ಮೂಲ ನಿವಾಸಿಗಳು ಯೆಬೂಸಿಯರು ಅವರು ದಾವೀದನಿಗೆ ನೀನು ಒಳಗೆ ಬರಲಾರಿ ಎಂದು ಹೇಳಿದರು. ಆದರೂ ಅವರು ದಾವೀದನ ನಗರವೆನಿಸಿಕೊಳ್ಳುವ ಚಿಯೋನ್ ಕೋಟೆಯನ್ನು ಸ್ವಾಧೀನ ಮಾಡಿ. ವೈರಾಗ್ಯ ಇರಬೇಕು. ಹಲ್ಲೆಲೂಯಾ. ನಾನು ಪಡ್ಕೊಳ್ತೀನಿ, ನಾನು ಗೆಲ್ತೀನಿ, ನಾನು ಸಕ್ಸಸ್ ಕಂಡೇ ಕೇಳ್ತೀನಿ. ಆ ವೈರಾಗ್ಯತೆ ಸಂಪೂರ್ಣ ಕೇಳಿಸ್ಕೊಳ್ತೀರಾ ಮಿಸ್ರ? ಪಡ್ಕೋಬೇಕಾಗಿದೆ ಮಿಸ್ರ. ನಾನು ಸೋತೆ ಅಂದ್ರೆ ಅದಾಗಿರ್ಬೋದು. ಇಲ್ಲ, ನಾನು ಒಂದು ಎದ್ದು ನಿಂತ್ಕೊಳ್ತೀನಿ, ನಾನು ದೃಢವಾಗಿ ನಿಂತ್ಕೊಂಡು ನಾನು ಯಾರು ಎಂಬುದನ್ನು ತೋರಿಸ್ತೀನಿ. ಆ ವೈರಾಗ್ಯತೆ ನಿಮ್ಮಲ್ಲಿ ಬರಬೇಕು. ಒಮ್ಮೆ ಹಲ್ಲೆಲೂಯಾ. ಆಮೇಲೆ ಸ್ತೋತ್ರ. ಕೀರ್ತನೆ 104:4. ಸ್ತೋತ್ರ. ಕೀರ್ತನೆ 104:4.
104 ಇದು ಹೇಳಕ್ ಓದಕ್ಕಲ್ವಾ? ಗಾಳಿಗಳನ್ನು ನಿನ್ನ ದೂತರನ್ನಾಗಿಯೂ ಅಗ್ನಿಜ್ವಾಲೆಯನ್ನು ಸೇವಕರನ್ನಾಗಿಯೂ ಮಾಡಿಕೊಳ್ಳುತ್ತೀರಿ. ಭೂಮಿ ನೋಡಿ ಹೇಳ್ತಾರೆ ದೇವ್ರ ವಾಕ್ಯದ ಕೇಳಿಸ್ಕೊಳ್ಳೋ ಮಕ್ಕಳ, ಗಾಳಿಯನ್ನು ನಿನ್ನ ಗಾಳಿಯನ್ನ ದೂತರನಾಗಿ ದೇವರು ಆಗಿರ್ತಾನೆ. ದೇವ್ರ ಒಂದು ವೈರಾಗ್ಯ ದೇವ್ರ ಮಗ ಕೇಳಿಸ್ಕೊಳ್ಳಿ. ನಿಮ್ಗೆ ಏನೇ ಸಮಸ್ಯೆಗಳು ಬಂದಾಗ, ಆಪತ್ತುಗಳು ಬಂದಾಗ, ಸಮಸ್ಯೆಗಳು ಬಂದಾಗ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರೆ ದೇವರು ಖಂಡಿತ ಉತ್ತರ ಕೊಡ್ತಾನೆ. ಹಲ್ಲೆಲೂಯಾ. ಗಾಳಿ ನಿನ್ನ ದೂತರನಾಗಿಯೋ ಅಗ್ನಿ ಜ್ವಾಲಿನ ಸೇವಕರನಾಗಿ ಮಾಡಿಕೊಳ್ತಿ. ದೇವ್ರ ಮಕ್ಕಳು ಕೇಳಿಸ್ಕೊಳ್ಳಿ, ಆ ವೈರಾಗ್ಯತೆ ನಮ್ಮಲ್ಲಿ ಇರಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ. ಪಾಯಿಂಟ್ ಸಿ ಬರೋಣ. ಮೇರೆಯದ ವೈರಾಗ್ಯ, ಮರೆಯದ ವೈರಾಗ್ಯ. ಬರ್ಕಂಡ್ರ ಮರೆಯದ. ಮರೆಯದ ವೈರಾಗ್ಯ ಆಯ್ತಾ? ಯೆಶಾಯ 49 14-16. ಚಿಯೋನ್ ನಗರಿಯಾದರೂ ಯೆಹೋವನು ನನ್ನನ್ನು ಕೈಬಿಟ್ಟಿದ್ದಾನೆ, ಕರ್ತನು ನನ್ನನ್ನು ಮರೆತಿದ್ದನಲ್ಲ ಅಂದುಕೊಂಡಳು. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮಲೆಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೆ ನಿನ್ನನ್ನು ಮರೆಯೇ. ಕೇಳಿಸ್ಕೊಳ್ರಿ, ಈಗೋ ನನ್ನ ಯಾವುದು? ಯೆಶಾಯ 49:14 ತಾನೆ. ಸ್ತೋತ್ರ. ಚಿಯೋನ್ ನಗರಿ, ಯೆಹೋವನು ನನ್ನನ್ನು ಕೈ ಬಿಟ್ಟಿದ್ದಾನೆ, ಕರ್ತನು ನನ್ನನ್ನು ಮರೆತಿದೆ ಅಂದುಕೊಂಡವಳು. ನೋಡಿ, ಇವತ್ತು ಕೇಳಿಸ್ಕೊಂಡಿರೋ ಮಕ್ಕಳ, ನನ್ನ ದೇವರು ನನ್ನ ಸಂಗಡ ಇಲ್ವೇನೋ ಎಂಬ ಆಸಾಫನು ಹೇಳುವಂಥ ವಿಷಯಗಳು ನೋಡಿ ಅನಿಸುತ್ತೆ. ನನ್ನ ಸಂಗಡ ಇಲ್ವೇನೋ, ನನ್ನ ಜೊತೆ ಇಲ್ವೇನೋ ಎಂಬುದಾಗಿ ಹೇಳುವುದುಂಟು ಅನಿಸುತ್ತೆ. ಅದು ನಮ್ಮ ಬಲಹೀನತೆ ಆಗಿರಬೇಕಾದ್ರೆ, ಚಿಯೋನ್ ನಗರಿ ಆದರೂ ಯೆಹೋವನು ನನ್ನನ್ನು ಕೈ ಬಿಟ್ಟಿದ್ದಾನೆ, ಕರ್ತನನ್ನು ಮರೆತಿದ್ದಾನೆ ಎಂದು ಅಂದುಕೊಂಡವಳು. ಒಬ್ಬ ಹೆಂಗಸು ತಾನು ಎತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಗುಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳಿದ್ರು, ಆದರೆ ದೇವರು ತನ್ನ ಮಕ್ಕಳನ್ನ ಕೈ ಹಿಡಿದು ನಡೆಸುವಲಿಕ್ಕಿರ್ತಾ ಅನ್ನಿಸ್ತದೆ. ಈಗೋ ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿದ್ದಾನೆ. ದೇವರು ತನ್ನ ಮಕ್ಕಳನ್ನ ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಳ್ತಾನೆ. ಹಲ್ಲೆಲೂಯಾ. ಯಾವತ್ತು ಇವತ್ತಿನ ಪ್ರಪಂಚದಲ್ಲಿ ಅನಾಥಾಶ್ರಮಗಳು, ವೃದ್ಧಾಶ್ರಮ ಬೆಳೆದ್ರೆ ಏನು ಅನ್ಸದೆ? ತಂದೆ ತಾಯಿಗಳು ಮಕ್ಕಳು ಸಾಕಲಂದ್ರೆ ಮಕ್ಕಳನ್ನ ಅನಾಥಾಶ್ರಮ ಬಿಡುವಂಥದ್ದು, ವಯಸ್ಸಾದ ತಂದೆ ತಾಯಿಗಳನ್ನ ಬಿಡೋ ಸಾಕಲಿದೆ, ಮಕ್ಕಳು ವೃದ್ಧಾಶ್ರಮ ಬಿಡುವಂಥದ್ದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆದರೆ ದೇವರನ್ನು ನಂಬಿ ಬಂದ ಜನರನ್ನ ದೇವರು ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿರ್ತಾನೆ. ಹಲ್ಲೆಲೂಯಾ. ತನ್ನ ಅಂಗ ಚಿತ್ರಿಸಿಕೊಂಡಾಗ ಶತ್ರು ಸೈನ್ಯ ಅದನ್ನು ಮುಟ್ಟದಂತೆ ದೇವರು ಕಾಪಾಡಲಿರ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಹೇಳಿದ್ರೆ, ಈಗೋ ನನ್ನ ಅಂಗೈಯಲ್ಲಿ ನಾನು ಚಿತ್ರಿಸಿದ್ದೇನೆ, ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿ ಅವೇ. ಹಲ್ಲೆಲೂಯಾ. ಎಲ್ಲವೂ ನಾನು ಗಮನಿಸ್ತಾ ಇದ್ದೇನೆ ಮಗನೇ, ನಾನು ನೋಡಿಲ್ಲ ಅಂತ ಅನ್ಕೋಬೇಡ ಎಂಬುದಾಗಿ ದೇವರು ಹೇಳೋನಾಗಿರ್ತಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಈ ಲೋಕದ ರಕ್ಷಕನಾಗಿ ಬಂದು ಆ ಸಿಲುಬೆಯಲ್ಲಿ ಏರಬೇಕಾದ್ರು ದೇವರು ತನ್ನ ಅಂಗ ಚಿತ್ರಿಸಿಕೊಂಡಿದ್ದು. ಆದರೆ ತಂದೆ ಆಜ್ಞೆಗಳನ್ನು ಪಾಲಿಸೋದಕ್ಕೋಸ್ಕರ, ವೈರಾಗ್ಯದಿಂದ ಜೀವಿಸಲಿಕ್ಕೋಸ್ಕರ ದೇವರು ಬಿಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಶಾಯ 44:21 ಪಟಪಟನೆಯಲ್ಲಿ. ಯಾಕೋಬೆ, ಇಸ್ರಾಯೇಲೇ, ಈ ವಿಷಯಗಳನ್ನು ಜ್ಞಾಪಕದಲ್ಲಿಟ್ಟುಕೋ, ನನ್ನ ಸೇವಕನಾಗಿದ್ದೀಯಲ್ಲವೇ? ಇಸ್ರಾಯೇಲೇ, ನಾನು ನಿನ್ನನ್ನು ನಿರ್ಮಿಸಿದೆನು, ನೀನು ನನ್ನ ಸೇವಕನು, ನಿನ್ನನ್ನು ಮರೆತು ಬಿಡೆನು. ಇಟ್ಕೊಂಡಿರಲ್ಲವೇ?
44:21 ಸ್ತೋತ್ರ. ಯಾಕೋಬೆ ಇಸ್ರೇಲೇ, ಈ ವಿಷಯಗಳನ್ನು ಜ್ಞಾಪಕದಲ್ಲಿಟ್ಟುಕೋ, ನನ್ನ ಸೇವಕನಾಗಿದೆಯಲ್ಲವೇ ಇಸ್ರೇಲೇ, ನಾನು ನಿನ್ನನ್ನು ನಿರ್ಮಿಸಿದ್ದೇನೆ. ದೇವರು ಯಾವುದು ನಿರ್ಮಿಸಿದ ಅದನ್ನು ಕೈ ಬಿಡುವುದಿಲ್ಲ ದೇವ್ರ ಮಕ್ಕಳ. ಹಲ್ಲೆಲೂಯಾ. ಅದು ಮರೆಯೋದಿಲ್ಲ. ಹಲ್ಲೆಲೂಯಾ. ಆತನು ತನ್ನ ಕಣ್ಣಿನ ಗುಡ್ಡೋಪದಲ್ಲಿ ಕಾಯೋನಾಗಿರ್ತಾನೆ. ಅದಕ್ಕೆ ನಾನು ನಿನ್ನನ್ನು ನಿರ್ಮಿಸಿದ್ದೇನೆ, ನಿನ್ನು ನನ್ನ ಸೇವಕನು, ನಿನ್ನನ್ನು ಮರೆತು ಬಿಟ್ಟೇನು. ಹಲ್ಲೆಲೂಯಾ. ಯಾವುದೇ ಕಾರಣಕ್ಕೂ ದೇವರು ನಿಜವಾದ ಕ್ರಿಸ್ತನ ಮಕ್ಕಳೇ ನಂಬಿಕೊಳ್ಳೋದಾದ್ರೆ ದೇವರು ಯಾವತ್ತು ತನ್ನ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾನೆ. ಈ ಸೇವರು ದೇವರು ನಂಬಿದ್ರಿಂದ ದೇವರು 2 ಕುಲನಾದರೂ ಕಾಲದಶಿಗೆ ನಡೆಸ್ಕೊಂಡು ಹೋದನು. ಹಲ್ಲೆಲೂಯಾ. ಯಾರ್ಯಾರು ದೇವರ ಸಮ್ಮುಖದಲ್ಲಿ ನಿಂತ್ಕೊಳ್ತಾರೋ ಅವ್ರನ್ನ ಪರಲೋಕ ದೇವರು ಕರ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ನನ್ನ ತಂದೆ ಮನೆಯಲ್ಲಿ ಬಹಳ ಬಿಡುಗಡೆ ಸಿದ್ಧಪಡಿಸಲಿಕ್ಕೆ ಹೋಗ್ತೀನಿ, ನೀವಿಲ್ಲೇ ಇರಿ ಎಂಬುದಾಗಿ. ಹಲ್ಲೆಲೂಯಾ. ತನ್ನ ಮಕ್ಕಳನ್ನ ತನ್ನ ಕರ್ತನು ಕಾಪಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಓಷಾಯ ಓಷಾಯ 11:8. ಎಫ್ರಾಯೀಮೇ, ನಾನು ನಿನ್ನನ್ನು ಹೇಗೆ ತ್ಯಜಿಸಲಿ? ಇಸ್ರಾಯೇಲೇ, ಹೇಗೆ ನಿನ್ನನ್ನು ಕೈ ಬಿಡಲಿ? ಅಯ್ಯೋ, ನಿನ್ನನ್ನು ಆತ್ಮದ ಗತಿಗೆ ಹೇಗೆ ತರಲಿ? ಚೆಬೋಯಾಮಿನಂತೆ ಹೇಗೆ ನಾಶ ಮಾಡಲಿ? ನನ್ನೊಳಗೆ ಮನಸ್ಸು ತಿರುಗಿತು, ಕರುಳು ತೀರಾ ಮರುಗಿತು, ನನ್ನ ಉಗ್ರ ಕೋಪವನ್ನು ತೀರಿಸೇನು. ಹಲ್ಲೆಲೂಯಾ. ಸ್ತೋತ್ರ. ಕೇಳಿಸ್ಕೊಳ್ಳಿದ್ದೇವೆ ಮಕ್ಕಳ. ಸ್ತೋತ್ರ. 11:8 ಏನ್ ಹೇಳ್ತದೆ? ಎಫ್ರಾಯಿಮೇ, ನಾನು ನಿನ್ನನ್ನು ಹೇಗೆ ತ್ಯಜಿಸಲಿ? ದೇವ್ರ ಮಕ್ಕಳ ಕೇಳಿಸ್ಕೊಳ್ಳಿ. ಎಫ್ರಾಯಿಮ್ ಅಮಿಸ್ತೋತ್ರ. ದೇವರಿಡುವಂತ ಜಾಗ ಯಾವುದು? ಪಾದ. ಅಮಿಸ್ತೋತ್ರ. ಎಫ್ರಾಯಿಮ್. ಹಲ್ಲೆಲೂಯಾ. ಏಕೆಂದ್ರೆ ದೇವ್ರ ಮಕ್ಕಳ ಕೇಳಿಸ್ಕೊಳ್ಳಿ. ಎಫ್ರೇಮ್, ನಾನು ನಿನ್ನನ್ನು ಹೇಗೆ ತ್ಯಜಿಸಲಿ? ಎಫ್ರೇಮ್ ಯೋಸೇಫನ ಕುಲದಲ್ಲಿ ಕಿರಿಯ ಮಗನ ಎಫ್ರೇಮ್ ಅಂತ ಹೇಳುವುದಾಗಿ ಅಮಿಸ್ತೋತ್ರ. ಹಲ್ಲೆಲೂಯಾ. ಆ ಕುಲಗಳಲ್ಲಿ ಅನಿಸ್ತದೆ, ಹೇಗೆ ನಿನ್ನನ್ನು ಕೈ ಬಿಡಲಿ? ಅಯ್ಯೋ, ನಿನ್ನನ್ನು ಅಧಮದ ಗತಿಗೆ ಹೇಗೆ ತರಲಿ? ಅದು ಕೆಟ್ಟ ಸ್ಥಿತಿಗೆ, ಅಧಸ್ವಾದ ಸ್ಥಿತಿಗೆ ತರಲು ಹೇಗೆ ಅಂತ ಹೇಳ್ತದೆ. ಚೆಬೋಲನಿಗೆ ಹೇಗೆ ನಾಶ ಮಾಡಲಿ ಎಂಬುದಾಗಿ ಹೇಳ್ತದೆ. ನನ್ನೊಳಗೆ ಮನಸ್ಸು ತಿರುಗಿಸಿ ಕರುಳು ಮಾಡು. ಮನಸ್ಸನ್ನು ತಿರುಗಿಸಿ ಕರುಳು ಮಾಡು, ತೀರಾ ಮರುಗಿತು. ಮುಂದೆ ಹೇಳ್ತೇವೆ 9. ಕರುಳು ತೀರ ಮರುಗಿತು, ನನ್ನ ಉಗ್ರ ಕೋಪವನ್ನು ತೀರಿಸೇನು. ಎಫ್ರಾಯೀಮನ್ನು ನಾಶ ಮಾಡಲು ತಿರುಗಿಕೊಳ್ಳೆನು. ನಾನು ಮನುಷ್ಯನಲ್ಲ, ದೇವರೇ. ನಾನು ನಿಮ್ಮಲ್ಲಿ ನೆಲೆಯಾಗಿರುವ ಸದಮಲ ಸ್ವಾಮಿ. ನಾನು ರೋಷದಿಂದ ಬಾರೆನು. ತನ್ನ ಮಕ್ಕಳಿಗೆ ಕೋಪಗೊಳ್ತಾನೆ, ಆದ್ರೆ ಆವೇಶದಲ್ಲಿ ದೇವರು ಏನು ಕೇಡು ಮಾಡೋಕ್ಕಾಗಲ್ಲ ಮಕ್ಕಳ. ಸ್ತೋತ್ರ. ಯಾಕೆಂದ್ರೆ ನಾನು ಮನುಷ್ಯನಲ್ಲ, ದೇವರೇ. ಹಲ್ಲೆಲೂಯಾ. ದೇವರು ಹೇಳ್ತಾನೆ, ನಾನು ದೇವರು. ಹಲ್ಲೆಲೂಯಾ. ನಾನು ನಿಮ್ಮಲ್ಲಿ ನೆಲೆಯಾಗಿರುವ ಸದಲಮ ಸ್ವಾಮಿ. ಯಾಕೆಂದ್ರೆ ದೇವ್ರ ಮಕ್ಕಳ, ದೇವರು ಯೋಗ್ಯರಾಗಿ ಪರಿಶುದ್ಧರಾಗಿ ಜೀವಿಸುವಂತ ಕುಲಗಳನ್ನ ತನ್ನ ಕರ್ತನ ಕೈಯಲ್ಲಿ ಹಿಡಿದು ನಡೆಸ್ಕೊಂಡು ಹೋಗ್ತಾನೆ. ಅಬ್ರಹಾಮನ ಕುಲವನ್ನು, ಇಸಾಕನ ಕುಲವನ್ನು, ಯಾಕೋಬನ ಕುಲವನ್ನ ದೇವರು ನಡೆಸ್ಕೊಂಡು ಹೋದನು ದೇವ್ರ ಮಕ್ಕಳ. ಎಷ್ಟೋ ಜನ ಮುಗ್ಗರಿಸಿ ಬಿದ್ದಿರ್ಬೋದು ದೇವ್ರ ಮಕ್ಕಳ. ಯೋಗ್ಯರಾದವನ್ನ ದೇವರು ತನ್ನ ಕರ್ತನ ಸನ್ನಿಧಿಯಲ್ಲಿ ನಿಲ್ಲಿಸ್ಕೊಳ್ಳೋಕೆ ಸತ್ತನಾಗಿರ್ತಾನೆ. ಹಲ್ಲೆಲೂಯಾ. ಆಗಿರ್ಬೇಕಾದ್ರೆ ದೇವರು ಮರೆಯುವುದಿಲ್ಲ. ಹಲ್ಲೆಲೂಯಾ. ಯೆರೆಮೀಯ 2:5. ಒಬ್ಬರೇ ಹೇಳ್ತಿರ್ತೀರಾ? ಯೆರೆಮೀಯ 2:5. ಹೇಳಿ. ನಿಮ್ಮ ಪಿತೃಗಳು ನನ್ನಲ್ಲಿ ಯಾವ ಅನ್ಯಾಯವನ್ನು ಕಂಡಿದ್ದರಿಂದ ವ್ಯರ್ಥಾಚಾರವನ್ನು ಅನುಸರಿಸಿ ತಾವೇ ವ್ಯರ್ಥವಾಗಿ ನನ್ನನ್ನು ಬಿಟ್ಟು ದೂರವಾದರು. ನಮ್ಮನ್ನು ಐಗುಪ್ತದೊಳಗಿಂದ ಬರಮಾಡಿ ಕಾಡಾಗಿಯೂ ಹಳ್ಳಕೊಳ್ಳವಾಗಿಯೂ ನಿರ್ಜನವಾಗಿಯೂ ಘೋರಾಂಧಕಾರವಾಗಿಯೂ ಯಾರು ಹಾದು ಹೋಗುವುದು, ಯಾರೋ ವಾಸದೆ ಇರುವ ಅರಣ್ಯದಲ್ಲಿ ನೆಲೆಸಿದ ಯೆಹೋವನು ಎಲ್ಲಿ ಎಂದು ಅವರು ಅಂದುಕೊಳ್ಳಲಿಲ್ಲವಲ್ಲ. ದೇವ್ರ ಮಕ್ಕಳು ಕೇಳಿಸ್ಕೊಳ್ಳಿ. ನಿಮ್ಮ ಪಿತೃಗಳು ನನ್ನಲ್ಲಿ ಯಾವ ಅನ್ಯಾಯವನ್ನು
ಕಂಡದ್ದರಿಂದ ವ್ಯತ್ಯಾಚಾರವನ್ನು ಅನುಸರಿಸಿ ತಾವೇ ವ್ಯರ್ಥರಾಗಿ ನನ್ನನ್ನು ಬಿಟ್ಟು ದೂರವಾದರು. ಯಾರು ಮಾಡಿದ್ದು? ದೇವರನ್ನು ಕೈ ಬಿಟ್ನಾ? ಐ ಲೋಡ್ಸ್ ದ ಪವರ್. ದೇವ್ರ ಮಕ್ಕಳ, ನಾನು ತಪ್ಪು ಮಾಡ್ರೆ ನಾನೇ ದೂರ ಆಗೋದವರು, ದೇವ್ರು ದೂರ ಮಾಡಲ್ಲ. ಅಲ್ಲಲ್ವಯ್ಯ, ನಾನು ಪಾಪಿ ಆದ್ರೆ ದೇವರು ನನ್ನನ್ನು ಕೈ ಬಿಡುದಿಲ್ಲ, ನಾನೇ ದೇವ್ರು ಕೈ ಬಿಟ್ಟು ಓಡೋಗ್ಬಿಡ್ತೀನಿ. ಇದು ತಪ್ಪು ಕಲ್ಪನೆ ದೇವ್ರ ಮಕ್ಕಳ. ದೇವರು ಕೆಟ್ಟದಕ್ಕೆ ಕಾರಣ ಅಲ್ಲ, ಸೈತಾನನೇ ಕಾರಣ. ಹಾಗಿರ್ಬೇಕಾದ್ರೆ ಹಿರಿಯರು ಇಸ್ರೇಲಿನ ಹಾಕುದವರು ದೇವರನ್ನ ವ್ಯರ್ಥವಾದ ಕೆಲಸದಲ್ಲಿ ಮಾಡಿದ್ರಿಂದ ದೇವರು ಅವ್ರನ್ನ ಕೈ ಬಿಡಲ್ಲ, ಅವರೇ ದೇವ್ರನ್ನ ಕೈ ಬಿಟ್ಟು ಹೋದ್ರು. ಅಲ್ಲಲ್ವಯ್ಯ, ಯಾಕೆಂದ್ರೆ ಮಕ್ಕಳ, ಪರಿಶುದ್ಧ ದೇವರು ಪರಿಶುದ್ಧರಾಗಿ ವಾಸಿಸ್ತಾನೆ. ಅವರು ಆತನನ್ನು ಇಬ್ಬಾಲಕರ ಹೋಗಿರ್ತಾರೆ. ಅಕ್ರಮದಲ್ಲಿ ಪಾಪದಲ್ಲಿ ತೊಡಗುವವರು ಆತನ ಸಂಗಡ ಬರೋದಿಲ್ಲ, ಆತನ ಉಪದೇಶ ಕೇಳುವುದಿಲ್ಲ, ಅವ್ರು ಹಿಂಜರಿದು ಹೋಗೋರಾಗಿರ್ತಾರೆ. ಅಲ್ಲವಯ್ಯ, ಆದ್ರೆ ತಪ್ಪು ದೇವ್ರದಲ್ಲ, ನಮ್ಮದೇ ಆಗಿರ್ತಾರೆ. ಅಲ್ಲವಯ್ಯ, ಅದಕ್ಕೆ ಹೇಳ್ತಾರೆ ನೋಡಿ, ಕೇಳಿಸ್ಕೊಳ್ತಾರೆ ಮಕ್ಕಳ. ಅನುಸರಿ ತಾವೇ ವ್ಯರ್ಥವಾಗಿ ನನ್ನನ್ನು ಬಿಟ್ಟು ದೂರವಾದರು, ನಮ್ಮನ್ನು ಐಗುಪ್ತದಿಂದ ಬರಮಾಡಿ ಕಾಡಾಗಿಯೂ ಹಳ್ಳಕೊಳ್ಳವಾಗಿಯೂ ನಿರ್ಜಲವಾಗಿಯೂ ಘೋರ ಅಂಧಕಾರವಾಗಿಯೂ ಯಾರು ಹಾದು ಹೋಗದೆಯೂ ಯಾರು ನೀವು ವಾಸದೆಯೂ ಇರುವ ಅರಣ್ಯದಲ್ಲಿ ನಡೆಸಿದ ಯೆಹೋವನು ಎಲ್ಲಿ ಎಂದು ಅವರು ಅಂದುಕೊಳ್ಳುವಲ್ಲ. ಯಾರು ಅಂದುಕೊಳ್ಳೋದು? ಯಾರು ಯೋಗ್ಯರಾಗಿರ್ತಾರೋ, ಯಾವುದೇ ಬೆಟ್ಟ ಗುಡ್ಡಲ್ಲಿ ಎಷ್ಟೇ ಕಣ್ಣೀರಾಗಲಿ, ಯಾವುದೇ ಓಟಾಗಲಿ, ಎಷ್ಟೇ ಹಿಂಸೆಗಳಾಗಿರಲಿ, ನನಗೆ ದೇವ್ರು ಬೇಕೆಂಬುದಾಗಿ ಹೇಳ್ಕೊಳ್ತಾ ಅನ್ಸುತ್ತೆ. ಅಲ್ಲಲ್ವಯ್ಯ, ಕರ್ತನ ಮಕ್ಕಳೇ, ದೇವ್ರು ಯಾವತ್ತೂ ಮರೆಯುವುದಿಲ್ಲ. ಸೆಕೆಂಡ್ ಪಾಯಿಂಟಿಗೆ ಬರೋಣ. ಕಾಪಾಡುವ ವೈರಾಗ್ಯ. ದೇವರು ನಮ್ಮನ್ನ ಕಾಪಾಡಲು ಶಕ್ತನಾಗಿರ್ತಾನೆ. ಹಲ್ಲೆಲೂಯಾ. ನಿಮ್ಮನ್ನ ಕರೆದಾತನು ನಿಮ್ಮನ್ನು ಸಾಕಲಿಕ್ಕಿರ್ತಾನೆ, ಕಾಪಾಡಲಿಕ್ಕಿರ್ತಾನೆ. ಕಾಡು ಮೃಗಗಳಿಂದಲೂ, ಅಂಧಕಾರ ಶಕ್ತಿಗಳಿಂದಲೂ, ಪಾತಾಳ ಶಕ್ತಿಗಳಿಂದಲೂ, ದುಷ್ಟಶಕ್ತಿಗಳಿಂದಲೂ ನಿಮ್ಮನ್ನು ಕಾಪಾಡಲು ಶಕ್ತನಾಗಿರ್ತಾನೆ. ಪರಸ್ಪರ ಮರೆಯುತ್ತಿರೋರು ಸರ್ವ ಶಕ್ತಿಯಲ್ಲಿ ಸುರಕ್ಷಿತವಾಗಿ ಸೇಫ್ಟಿಯಾಗಿ ಇರ್ತಾರೆ ಅಂತ ಹೇಳ್ತಿದ್ದಾರೆ ವಾಕ್ಯ. ಹಲ್ಲೆಲೂಯಾ. ಯೆಹೋವನೇ ಕುರುಬನು, ನಾನು ಕೊರತೆ ಪಡ, ಯಾವ ಕೊರತೆ ಬರುತ್ತೆ ದೇವ್ರು ಮಾಡೋದಕ್ಕೆ ನಮ್ಮ ಸ್ತೋತ್ರ. ಹಲ್ಲೆಲೂಯಾ, ಆಮೆನ್, ಸ್ತೋತ್ರ. ಜಕರ್ಯ 2:8 ಕೀರ್ತನೆ 91:11. ಬೇಬುಗಳು ಯಾರು ಸಿಕ್ಕೊಳ್ಳಿ, ಎಲ್ಲ ಬರ್ಕೊಳ್ಳಿ ಫಸ್ಟು. ಯಾರು ಸಿಗ್ತಾರೆ ಪಟ್ಟ ಅಂತೇಳಿ. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ಹಲ್ಲೆಲೂಯಾ. ನೋಡಿ, ನಾವು ಹೋಗುವ ಜಾಗ ದೇವ್ರಿಗೆ ಗೊತ್ತಿರ್ತದೆ. ಅದಕ್ಕೆ ಹೇಳ್ತೀವಿ ಬೆಳಗ್ಗೆ ಯೆಶಾಯ ಮಲಗಿ ಪತ್ರಿಕೆಯಲ್ಲಿ, ಇಗೋ ನನ್ನ ದೂತನ್ನ ಕಳಿಸ್ತೇನೆ, ನೀವು ಹೋಗೋ ದಾರಿಯನ್ನ ಶುದ್ಧ ಮಾಡ್ತಾನೆ. ಅಲ್ಲಿ ತೊಂದರೆ ಇದೆಯೋ, ಸಮಸ್ಯೆ ಇದೆಯೋ, ರೆಡಿ ಮಾಡಿ ಆತ ನಿಮ್ಮನ್ನ ಮಾರ್ಗ ತೆಗೆದು ನಿಲ್ಲಿಸ್ಕೊಡ್ತಾರೆ. ಹಲ್ಲೆಲೂಯಾ. ಇವತ್ತು ಯಾರೋ MLA ಮುಖ್ಯಮಂತ್ರಿಗಳು, ಆ ಪ್ರಧಾನಮಂತ್ರಿ ಬಂದಾಗ ಈ ಪ್ರಪಂಚ ಈಗ ರೋಡ್ಗಳೆಲ್ಲ ಡೊಂಕಾಗಿದ್ರೆ ಮುಚ್ಚಿ ಸರಿಸಮ ಮಾಡ್ತದೋ, ಹಾಗೆ ನಮ್ಮ ಕರ್ತನು ನಾವು ಕ್ರಿಸ್ತನ ಮಕ್ಕಳಾಗಿರ್ಬೇಕು, ನಾವು ಆತನ ಮಕ್ಕಳಾಗಿರ್ಬೇಕಾದ್ರೆ ನಮ್ಮನ್ನು ಆತನ ಉನ್ನತವಾಗಿ ನಡೆಸ್ಕೊಂಡು ಅದಕ್ಕೆ ಹೇಳ್ತದೆ. 11 ಹೇಳುವಂಥ ವಿಷಯ ಕೇಳಿಸ್ಕೊಳ್ಳಿ ನೀವು ದೇವ್ರ ಮಕ್ಕಳ. ನೀನು ಹೋಗೋಗೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತ ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡ್ತಾನೆ. ಹಲ್ಲೆಲೂಯಾ. ಇವತ್ತ ಯಾರು ರಾಜಕಾರಣಿಗಳು, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಅವರಿಗೆ ಸೆಕ್ಯೂರಿಟಿಗಳು, ಗನ್ಮ್ಯಾನ್ಗಳು ಹಿಡ್ಕೊಂಡು ಹೋಗ್ತಾ ಇರ್ತಾರೆ ಸೆಕ್ಯೂರಿಟಿ ಕೊಡಕ್ಕೆ. ಆದ್ರೆ ಪರಲೋಕ ದೇವರು ನಮಗೆ ಪರಲೋಕ ದೂತರ ಸೆಕ್ಯೂರಿಟಿ ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂತ ದೇವರು ನಮ್ಮ ದೇವ್ರ ಮಕ್ಕಳು ನೋಡಿ, ಅಮ್ಮ ಸ್ತೋತ್ರ. ಹಲ್ಲೆಲೂಯಾ. ಈಗಿರ್ಬೇಕಾದ ದೇವ್ರ ಮಕ್ಕಳ ವಾಕ್ಯಕ್ಕೆ ಹೋಗೋಣ. ಅಮ್ಮ ಸ್ತೋತ್ರ. ಕೀರ್ತನೆ 34:7. ಅಮ್ಮ ಸ್ತೋತ್ರ. ನಿಮಗೆ ಹೇಳ್ಬೇಕನ್ಸಲ್ಲ ಸುಬ್ರೇಶ್ವರನ ವಾಕ್ಯನ. ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತರ ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುವನು. ನೋಡಿದಿರ ಮಕ್ಕಳ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರು, ದೇವರಲ್ಲಿ ಭಯಭಕ್ತಿ ಉಳ್ಳವರು, ಮನುಷ್ಯರಲ್ಲ, ಹಣದ ಮೇಲಲ್ಲ, ಆಸ್ತಿ ಮೇಲಲ್ಲ, ಬಂಗಾರದ ಮೇಲಲ್ಲ, ವೈಡೂರ್ಯಗಳ ಮೇಲಲ್ಲ, ಕಲ್ಲು ಬಂಡೆಗಳ ಮೇಲಲ್ಲ, ವಿಗ್ರಹಾರ್ಪಣೆಗಳ ಮೇಲಲ್ಲ. ಹಲ್ಲೆಲೂಯಾ. ಯೆಹೋವನಲ್ಲಿ, ತಂದೆಯಲ್ಲಿ ಭರವಸೆಯಿಡುವವರು. ಹಲ್ಲೆಲೂಯಾ. ಭಯ ಭಕ್ತಿ ಉಳ್ಳವರು, ಭಯ ಪ್ಲಸ್ ಭಕ್ತಿ ಎರಡು ಉಳ್ಳವರನ್ನ ಏನ್ ಹೇಳ್ತಿದೆ ವಾಕ್ಯ ಮಿಸತ್ರ? ಸುತ್ತಲೂ, ತನ್ನ ಸುತ್ತಲೂ, ಹಲ್ಲೆಲೂಯಾ, ತನ್ನ ಸಭೆ ಸುತ್ತಲೂ, ತನ್ನ ರಾಜ್ಯ ಸುತ್ತಲೂ, ತನ್ನ ಪಟ್ಟಣ ಸುತ್ತಲೂ ದೂತರ ದಂಡಿಳಿಸ್ತಾನೆ ದೇವರು. ಹಲ್ಲೆಲೂಯಾ. ದೂತರ ದಂಡ ನಿಲ್ಲಿಸಿ ಕಾಯ್ದು ಕಾಪಾಡಲಿಕ್ಕೆ ಶಕ್ತನಾಗಿರ್ತಾನೆ. ಹಲ್ಲೆಲೂಯಾ. ನಮ್ಮ ದೇವರು ಎಂತವನು ಎಂಬುದಾಗಿ ನೀವು ತಿಳ್ಕೊಳ್ಬೇಕಾಗಿದ್ದಾರೆ ಮಕ್ಕಳ. ನಮ್ಮ ದೇವರು ಕಾಯುವ ದೇವರು, ಕೈ ಬಿಟ್ಟು ಓಡಿ ಹೋಗೋ ದೇವರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಆಮೇಲೆ ಸ್ತೋತ್ರ. ಈಗ 3ನೇ ಪಾಯಿಂಟ್ ಸಿಗೋಣ. ಆಮೇಲೆ ಸ್ತೋತ್ರ. ಚೀಯೋನಿಗಾಗಿ ವೈರಾಗ್ಯ. ಚೀಯೋನಿಗಾಗಿ ವೈರಾಗ್ಯ. ಹಲ್ಲೆಲೂಯಾ. ಪಾಯಿಂಟ್ಸ್ ಬರ್ಕೊಳ್ಳಿ. ಕೀರ್ತನೆ 48:2. ಚೀಯೋನಿಗಾಗಿ ವೈರಾಗ್ಯ. ಬರ್ಕೊಂಡಿರೋ ಪಾಯಿಂಟ್ಸು 48. ಏಯ್ ಓದಿ ಯಾರು? ರಾಜಾದಿರಾಜನ ಪಟ್ಟಣವಿರುವ ಚೀಯೋನ್ ಪರ್ವತವು, ರಾಜಾದಿರಾಜನ ಪಟ್ಟಣವು ಚೀಯೋನ್. ರಾಜಾದಿರಾಜನ ಪಟ್ಟಣವಿರುವ ಚೀಯೋನ್ ಪರ್ವತವು ಏನಾಗಿದೆ? ಉತ್ತರ ದಿಕ್ಕಿನಲ್ಲಿ. ಹಲ್ಲೆಲೂಯಾ. Hallelujah. ದೇವರ ರಾಜ್ಯವು ಎಲ್ಲಿದೆ? ಉತ್ತರ ದಿಕ್ಕಿನಲ್ಲಿ. ಉತ್ತರ ದಿಕ್ಕಿನಲ್ಲಿ. ಇವತ್ತ ಕೇಳಿಸ್ಕೊಳ್ತಾರೆ ಮಕ್ಕಳ, ಸತ್ತವರನ್ನ ಯಾವ ತಲೆಗೆ ಎಲ್ಲಿ ಹಾಕಿರ್ತಾರೆ? ಉತ್ತರ ದಿಕ್ಕಿನಲ್ಲಿ ಇಡ್ತಾರೆ. ಆಮೇಲೆ ಸ್ತೋತ್ರ. ಹಲ್ಲೆಲೂಯಾ. ಯಾಕೆಂದ್ರೆ ನಮ್ಮ ಕರ್ತನು ಉತ್ತರ ದಿಕ್ಕಿನಲ್ಲಿ ಕರ್ತನು ವಾಸಿಸುವ ಜಾಗವಾಗಿದೆ. ಅದಕ್ಕೋಸ್ಕರ ಹೇಳ್ತಾರೆ ವಾಕ್ಯದ ಮಕ್ಕಳ, ರಾಜಾದಿರಾಜನ ಪಟ್ಟಣ ಇರುವ ಚೀಯೋನ್ ಪರ್ವತವು ಉತ್ತರ ದಿಕ್ಕಿನಲ್ಲಿ. ಆಮೇಲೆ ಉನ್ನತವಾಗಿಯೋ ರಮ್ಯವಾಗಿಯೋ ಈ ಭೂಲೋಕಲೆಲ್ಲ ಕಂಗೊಳಿಸುತ್ತಾನೆ ದೇವ್ರ ಮಕ್ಕಳ. ಹಲ್ಲೆಲೂಯಾ. ದೇವ್ರ ಮಕ್ಕಳ, ದೇವ್ರ ಕಂಗೊಳಿಸಲಿಕ್ಕಿರ್ಬೇಕಾದ್ರೆ ಶತ್ರು ಹುಡ್ಕೊಳ್ತಾನೆ. ಹಲ್ಲೆಲೂಯಾ. ಹಾಗಿರ್ಬೇಕಾದ್ರೆ ಮಕ್ಕಳ, ಯೆಹೋವನಲ್ಲಿ ಭರವಸೆಡೋರು ಏನಾಗಿರ್ತಾರೆ? ಚೀಯೋನ್ ಪರ್ವತ ಆಗಿರ್ತಾರೆ. ಅವ್ರು ಎಂದಿಗೂ ಕದಲದೇ ಇಲ್ಲ. ಹಲ್ಲೆಲೂಯಾ. ನಾವು ದೇವರಲ್ಲಿ ಭರವಸೆಡಬೇಕಾಗಿದೆ ದೇವ್ರ ಮಕ್ಕಳ. ಚೀಯೋನಿನ ವೈರಾಗ್ಯ ನಮ್ಮಲ್ಲಿ ಇರಬೇಕು. ನಮ್ಮ ದೇವರು ಉತ್ತರ ದಿಕ್ಕಿನಲ್ಲಿ ಆತನ ವಾಸಿಸ ಜಾಗವಾಗಿದೆ ದೇವರ ಮಕ್ಕಳ. ಸ್ತೋತ್ರ. ಆ ಜಾಗದಲ್ಲಿ ಉತ್ತರ ದಿಕ್ಕಿನಲ್ಲಿ ಉತ್ತಮವಾಗಿಯೂ ಇದೆ, ಅಲ್ಲಿ ರಮ್ಯವಾಗಿದೆ, ಅದು ಭೂಲೋಕದಲ್ಲಿ ಕಂಗೊಳಿಸುತ್ತದೆ. ಹಲ್ಲೆಲೂಯಾ. ಎಂಥ ವಾಕ್ಯ ದೇವರ ಮಕ್ಕಳ. 1 ಪೇತ್ರ 2:9. 1 ಪೇತ್ರ 2:9. ಒಂದು ನಿಮಿಷ ತಕೊಳ್ಳಿ. ಎಲ್ಲರೂ ತಕೊಳ್ಳಿ. ಓದಿ. ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿಯೂ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗಿರುವಂತೆ ದೇವರಾದುಕೊಂಡ ಜನಾಂಗವು, ವಂಚಿತರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿರುತ್ತೀರಿ. ಕೇಳಿಸ್ಕೊಳ್ಳಿ ದೇವರ ಮಕ್ಕಳ. ಸ್ತೋತ್ರ. ನಿಮ್ಮನ್ನು ಕತ್ತಲೆ ಒಳಗಿಂದ, ನಿಮ್ಮನ್ನ ಎಲ್ಲಿಂದ ಕರೆದಿಂದ ದೇವರ ಸ್ತೋತ್ರ. ನಿಮ್ಮನ್ನ ಹಲ್ಲೆಲೂಯಾ ಬೆಳಕಿಂದ ಕರ್ಕೊಂಡ ನನ್ನ ಕತ್ತಲಿಗೆ ಇಲ್ಲ. ಹಲ್ಲೆಲೂಯಾ. ಕೇಳಿಸ್ಕೊಳ್ತೀವಿ. ನಿಮ್ಮನ್ನು ಕತ್ತಲೆ ಒಳಗಿಂದ ಆಶ್ಚರ್ಯಕರವಾದ ಬೆಳಕಿಗೆ. ಹಲ್ಲೆಲೂಯಾ. ಆಶ್ಚರ್ಯ ಅಂದ್ರೇನು? ಈಗ ಒಂದು ಮಗು ಭೂಮಿಗೆ ಹೊಟ್ಟೆ ಒಳಗಿರ್ತದೆ ಅನ್ಸಲ್ಲ, ಭೂಮಿ ನೋಡ್ಬೇಕಾದ್ರೆ ಆಶ್ಚರ್ಯ. ಅಲ್ಲಿ ಕತ್ತಿನ ಜೀವಿತದಲ್ಲಿ ಇತ್ತು, ಈ ನೋಡ್ಬೇಕಾದ್ರೆ ಏನಪ್ಪ ಪ್ರಪಂಚ ಹಿಂಗಿದೆ ಎಂಬುದಾಗಿ ಆಶ್ಚರ್ಯಕರ ಕಾಣ್ತದೆ, ಅದು ಹೊಸದಾಗಿ ಕಾಣ್ತದೆ. ಹಲ್ಲೆಲೂಯಾ. ಹೀಗಿರ್ಬೇಕಾದ್ರೆ ನಿಮ್ಮನ್ನು ಕತ್ತಲೊಳಗಿಂದ ಕರೆದು ಆತನ ಐಶ್ವರ್ಯದ ಪ್ರಕಾರ, ಆಶ್ಚರ್ಯ ಪ್ರಕಾರ ಏನು? ಆಶ್ಚರ್ಯದ ಪ್ರಕಾರ ಬೆಳಕಿನಲ್ಲಿ ಸೇರಿಸಿದ ಆತ. ನೋಡಿ, ನಾವು ಕಣ್ಣು ಮುಚ್ಚಿರ್ತೀವಿ, ಕರೆಂಟ್ ಇರಲ್ಲ. ಕೇಳಿಸ್ಕೊಳ್ಳಿದ್ದೀರಿ ಮಕ್ಕಳ ಸ್ತೋತ್ರ. ಆ ಕಣ್ಣು ಕರೆಂಟ್ ಇಲ್ಲದಾಗ ಕಣ್ಣು ನೋಡ್ತಾ ಇರ್ತೀವಿ, ಆದ್ರೆ ಕರೆಂಟ್ ಬಂದಾಗ ಏನ್ ಮಾಡ್ತೀವಿ? ಕಣ್ಣು ಬಿಡಕ್ಕಾಗಲ್ಲ, ಆಶ್ಚರ್ಯಕರವಾಗಿ ಕಾಣ್ತಾ ಇರುತ್ತೆ. ಬೆಳಕು ಪ್ರಕಾಶಿಸಲ್ಪಟ್ಟಾಗ ಹಾಗೆ ದೇವ್ರ ಮಕ್ಕಳ, ನಮ್ಮನ್ನು ಪಾಪದಿಂದ ದೇವರು ಬಿಡಿಸಲ್ಪಟ್ಟಾಗ ನಾವು ಈ ಲೋಕದಲ್ಲಿ ಆಶ್ಚರ್ಯವಾಗಿ ಕಾಣ್ತಾ ಹೋಗ್ತೀವಿ. ಹಲ್ಲೆಲೂಯಾ. ಹಾಗಿರ್ಬೇಕಾದ್ರೆ ನೋಡಿ ಹೇಳ್ತದೆ, ಗುಣಾತಿಶಯಗಳನ್ನು ಪ್ರಚಾರ ಮಾಡೋದು ಆಗುವಂತೆ. ಯಾರು ಪ್ರಚಾರ? ಗುಣಪಡಿಸಲಿಕ್ಕೆ ದೇವರು ಆದುಕೊಂಡ ಜನರೇ. ಕೇಳಿಸ್ಕೊಳ್ಳಿ,
ನಿಮ್ಮನ್ನ ದೇವರು ಕರೆದಿಲ್ಲ ಅಂತ ಅಂದ್ಮೇಲೆ ಆತನು ಮಾಡಿದ ಉಪಕಾರಗಳನ್ನ ಗುಣದಾಶಗಳನ್ನ ಪ್ರಚಾರಪಡಿಸಲಿಕ್ಕೋಸ್ಕರ ಏನ್ ಹೇಳ್ತಿದೆ ವಾಕ್ಯ? ದೇವರು ಆದುಕೊಂಡ ಜನಾಂಗವು, ಯಾರು ಆದುಕೊಂಡ ಜನಾಂಗವು? ದೇವರು ಆದುಕೊಂಡ ಜನಾಂಗವು, ಯಾಜ ವಂಶಸ್ಥರು. ಹಲ್ಲೆಲೂಯಾ. ನಾವು ಯಾಜಕನದೇ ಗೊತ್ತಿಲ್ಲ ವಾ, ದೇವರು ಆದುಕೊಂಡ ಜನಾಂಗ ಅಂತಂದ್ರೆ ಯಾರನ್ನ ತಿಪ್ಪೆದು ಎಷ್ಟಿರ್ತಾರೆ, ಕಸದಾಗಿರ್ತಾರೆ ಅಂತವ್ರನ್ನ ದೇವರು ಆದುಕೊಂಡು ರೆಡಿ ಮಾಡಿಕೊಂಡು ಸ್ವಚ್ಛತೆ ಮಾಡಿಕೊಂಡು ಕ್ರಿಯೆ ಮಾಡಿಕೊಂಡು ನಿರ್ಮಲ ಮಾಡಿಕೊಂಡು ತನ್ನ ಮಂಡಿಲಲ್ಲಿ ಇಟ್ಕೊಂಡಾಗ ತನ್ನ ಕಲ್ತು ಬಿಡ್ಕೊಂಡಾಗ ಮಕ್ಕಳ ಏನ್ ಹೇಳ್ತಿದೆ ವಾಕ್ಯ ಸ್ತೋತ್ರ ಅಂದ್ರೆ, ದೇವರು ಆದುಕೊಂಡ ಜನಾಂಗವು, ರಾಜವಂಶಸ್ಥರು. ನಾವು ಯೋಗ್ಯತೆ ಇಲ್ಲ ರಾಜವಂಶಸ್ಥರಕ್ಕೆ, ಹಲ್ಲೆಲೂಯಾ. ಆದ್ರೆ ದೇವರು ನಮ್ಮನ್ನು ರಾಜವಂಶಸ್ಥರಾಗಿ ಮಾಡಿದ್ದಾನೆ, ಹಲ್ಲೆಲೂಯಾ. ರಾಜ್ಯಾಧಿರಾಜನು ಕರ್ತಾದಿ ಕರ್ತನು ಭೂಪರಲೋಕದ ಅರಸನಾಗಿರ್ಬೇಕಾದ್ರೆ ನಾವು ಆತನ ಮಕ್ಕಳಾದ್ರೆ ನಾವು ರಾಜ್ಯಾಧಿರಾಜನ ಮಕ್ಕಳಾಗಿರ್ತೀವಿ, ಹಲ್ಲೆಲೂಯಾ. ನಾವು ಭಿಕ್ಷುಕರಲ್ಲ, ನಾವು ಭಿಕ್ಷುಕರಲ್ಲ, ಬಡವರಲ್ಲ, ನಾವು ರಾಜ್ಯಾಧಿರಾಜನ ಮಕ್ಕಳಾಗಿದ್ದೀವಿ. ಯಾಕೆಂದ್ರೆ ಈ ವಾಕ್ಯ ಸತ್ಯ ಹೇಳ್ತದೆ, ಹಲ್ಲೆಲೂಯಾ. ರಾಜ ವಂಶಸ್ಥರಾದ ಯಾಜಕ ಉದ್ಯೋಗ ನಮಗೆ ಗೊತ್ತಿಲ್ಲ. ಇವತ್ತಿನ ಲೋಕದಲ್ಲಿ ನಾವು ನೋಡ್ಬೇಡ್ಬಿಟ್ಟಾಗ ಯಾಜಕನದನ್ನ ಗೊತ್ತಿರಲ್ಲ. ಆದ್ರೆ ನಮ್ಮನ್ನ ಯಾಜಕರು ಅಂತ ಹೇಳ್ತದೆ, ಹಲ್ಲೆಲೂಯಾ. ಯಾಜಕರು ಮೀಸಲಾದ, ಇವ್ರು ನನಗೆ ಬೇಕು, ಇವರಿಂದ ನನಗೆ ಸಾಧ್ಯ, ಇವ್ರು ನನ್ನ ದೊಡ್ಡ ಕಾರ್ಯ ಮಾಡ್ತೇನೆ ಎಂಬುದಾಗಿ ದೇವರು ಇಸ್ರೇಲರನ್ನ ಹಾದುಕೊಂಡಿದ್ದಾನೆ, ಹಲ್ಲೆಲೂಯಾ. ಧರ್ಮೋಪದೇಶ ಕಾಂಡ ಹತ್ರ ಹೇಳ್ತದೆ, ನಿಮ್ಮನ್ನು ಎಲ್ಲಾ ಜನಗಳಲ್ಲಿ ಸ್ವಕೀಯ ಜನವಾಗಿ ನಿಮ್ಮನ್ನು ಹಾದುಕೊಂಡಿದ್ದೇನೆ, ಹಲ್ಲೆಲೂಯಾ. ನೀವು ಚಿಕ್ಕವರಲ್ಲ, ನೀವು ದೊಡ್ಡವರು, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಚಿಕ್ಕ ಸಭೆ ಅಲ್ಲ, ಚಿಕ್ಕ ಹಿಂಡಲ್ಲ, ನೀವು ದೊಡ್ಡ ಸಭೆ ಎಂಬುದಾಗಿ ಹೇಳೋನಾಗಿರ್ತಾನೆ, ಆಮೇಲೆ ಹಲ್ಲೆಲೂಯಾ. ಅದಕ್ಕೆ ಜನವು ದೇವರು ಸ್ವಕೀಯ ಜನರು ಆಗಿದ್ದೀರಿ. ಮೊದಲು ನೀವು ಪ್ರಜೆಯಾಗಿರಲಿಲ್ಲ. ಯಾವಾಗ? ಕತ್ತಲೆ ಒಳಗಿದ್ದಾಗ, ಹಲ್ಲೆಲೂಯಾ. ಈಗ ದೇವರ ಪ್ರಜೆಯಾಗಿದ್ದೀರಾ, ಹಲ್ಲೆಲೂಯಾ. ಒಪ್ಪುದಾದ ಯಾರು ಪ್ರಜೆಯಾಗಿದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಲೋಕದ ಪ್ರಜೆಯಾಗಿರ್ತಿದ್ರು ಮಕ್ಕಳ ಸ್ತೋತ್ರ. ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ, ಈಗ ವಾತ್ಸಲ್ಯ ಹೊಂದಿದ್ದೀರಾ, ಹಲ್ಲೆಲೂಯಾ. ಪ್ರೀತಿ ವಿಶ್ವಾಸಗಳಲ್ಲಿ ಬೆರೆತಿದ್ದೀರಾ, ಹಲ್ಲೆಲೂಯಾ. ಕರ್ತರ ಮಕ್ಕಳೇ, ವಾಕ್ಯಕ್ಕೆ ಹೋಗೋಣ ಸ್ತೋತ್ರ, ಹಲ್ಲೆಲೂಯಾ. ಪ್ರಕಟಣೆ ಗ್ರಂಥ 1:6 ಓದಿ ಸ್ತೋತ್ರ. ಒಂದು ಹಾರು ಓದಿ. ಯಾರು ಗೊತ್ತಿದ್ದು ಹೇಳಿ, ಬೇಗ ಸಿಕ್ಕಿದ್ರೆ ಹೇಳ್ರಪ್ಪ, ಸುಮ್ಮನೆ ಕೂತ್ಕೋಬೇಡಿ. ನಮ್ಮನ್ನು ಪ್ರೀತಿಸುವವನು ತನ್ನ ರಕ್ತದ ಮೂಲಕ ನಮ್ಮನ್ನು ಪ್ರಕಟಣೆ 1:6. ನಮ್ಮನ್ನು ಪ್ರೀತಿಸುವವನು ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವ ಆತನಿಗೆ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ, ಆಮೆನ್. ದೇವ್ರ ಮಕ್ಕಳ, ನಮ್ಮನ್ನು ಪ್ರೀತಿಸುವ ತನ್ನ ರಕ್ತದ ಮೂಲಕ, ಯಾರ ಮುಖಾಂತರ? ಸಾಧಾರಣವಾದದ್ದು ರಕ್ತ, ಪರಿಶುದ್ಧವಾದ ರಕ್ತ. ದೇವ್ರ ಮಕ್ಕಳ, ಬರೀ ಕಾಯೇಲನ ರಕ್ತ ಹೊಮ್ಮಿಸ್ತದೆ, ಏಬಲಿನ ರಕ್ತ ಹೊಮ್ಮಿಸ್ತದೆ, ಕೂಗಿದ ಕೂಡಲೇ ದೇವ್ರಿಗೆ ಅದು ಕೇಳಿಸಿದ ದೇವ್ರ ಮಕ್ಕಳ, ಹಲ್ಲೆಲೂಯಾ. ಇವತ್ತಿನ ಪರಿಶುದ್ಧವಾದ ರಕ್ತ ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಕಾಲಘಟ್ಟದಲ್ಲಿ ಇಸ್ರಾಯೇಲರು ಕಾನೂನಿಸಿ ಬರಬೇಕಾದ್ರೆ ಸಾಧಾರಣವಾದ ಕುರಿ ರಕ್ತವೇ ರಕ್ಷಿಸಬೇಕಾದ್ರೆ ದೇವ್ರ ಮಕ್ಕಳು ಅವರನ್ನು ಅಂದ್ರೆ ಇವತ್ತ ಜೀವ ಸ್ವರೂಪದ ಆ ಪರಲೋಕದ ಯಜ್ಞದ ಕುರಿಯಾದ ರಕ್ತವು ಈ ಭೂಲೋಕ ಸುರಿಸಲ್ಪಟ್ಟಿರ್ಬೇಕಾದ್ರ ಮಕ್ಕಳ, ಹಲ್ಲೆಲೂಯಾ. ಹಾಗಿರ್ಬೇಕು, ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದಂತನು, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮನ್ನು ಪಾಪದಿಂದ ಬಿಡಿಸಿದವನು ನಮ್ಮನ್ನು ತನ್ನ ರಾಜ್ಯಕ್ಕೋಸ್ಕರ ಕ್ರಾಯಕ್ಕೆ ತೆಗೆದುಕೊಂಡಿದ್ದಾನೆ. ನಮ್ಮ ದೇವರು ನಮ್ಮನ್ನು ಕ್ರಾಯಕ್ಕೆ ತೆಗೆದುಕೊಂಡು ನಮ್ಮನ್ನು ಕೇಳೋರು ಯಾವೂ ಇಲ್ಲ. ನಾವು ಈ ಲೋಕದವರಕ್ಕಿಂತ ನಮ್ಮ ದೇವರು ನಮ್ಮ ಪರಲೋಕದವನಾಗಿ ನಾವು ಜೀವಿಸಬೇಕಾಗಿದೆ, ಹಲ್ಲೆಲೂಯಾ. ನಮ್ಮನ್ನು ದೇವರು ಕ್ರಾಯಕ್ಕೆ ತೆಗೆದುಕೊಂಡಾಗ ನಾವು ಬೇರೆ ಸೊತ್ತಾಗ ಸಾಧ್ಯವಿಲ್ಲ, ಹಲ್ಲೆಲೂಯಾ. ನಾನು ಇಂಥವನು, ನಾನು ಇಂಥ ಕುಲದವನು ಅಲ್ಲ, ನೀನು ಪರಲೋಕದ ಕುಲದವನಾಗಿರ್ತೀಯ, ಸ್ತೋತ್ರ, ಹಲ್ಲೆಲೂಯಾ. ನೀನು ಯೋಗ್ಯನಾಗಿ ಪರಿಶುದ್ಧನಾಗಿ ಜೀವಿಸಲ್ಪಟ್ಟಾಗ ನೀನು ಪರಲೋಕದ ಕುಲದವನಾಗಿರ್ತೀಯ, ಹಲ್ಲೆಲೂಯಾ. ಅದಕ್ಕೆ ಹೇಳ್ತದೆ, ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿ. ನೋಡಿದ್ರ ಮಕ್ಕಳ, ತನ್ನ ತಂದೆಯಾದ ದೇವರಿಗೆ ಓದಿ ಹೇಳ್ತದೆ ವಾಕ್ಯ, ತನ್ನ ತಂದೆಯಾದ ದೇವರಿಗೆ
ಮಾಡಿದವನು ಆಗಿರುವಾತನಿಗೆ ನೋಡಿ, ಯಾಜಕನಾಗಿಯೂ ಮಾಡಿದವನು ಆಗಿರುವ ಆತನಿಗೆ ಯುಗ ಯುಗಾಂತರಗಳಲ್ಲಿ ಘನ ಮಹತ್ವಗಳಿರಲಿ. ಆಮೆನ್. ಘನತೆ ಮತ್ತೆ ಮಾನವನ ನಾವು ಸಾಯೋರು ಕೊಡ್ಲೇಬೇಕಾಗಿದೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ, ನಾನು ಕಡೆ ತರ ಯುಗದ ಸಮುದ್ರ ನಿಮ್ಮ ಸಂಗಡ ಇರ್ತೀನಿ ಅನ್ನೋದಾದ್ರೆ ದೇವ್ರ ಮಕ್ಕಳ, ನೀವು ಯೋಗ್ಯರಾಗಿರಿದ್ರೆ ಮಾತ್ರ. ಹಲ್ಲೆಲೂಯಾ. ಅಲ್ಲಯ್ಯ, ನೀವು ಘನತೆ ಕೊಟ್ರೆ ಮಾತ್ರನೇ ದೇವರಿಗೆ ಅಲ್ಲಿ ಮಹಿಮೆ. ಅಲ್ಲಯ್ಯ, ಅದಕ್ಕೆ ಯುಗ ಯುಗಾಂತರಗಳಿಗೂ ಆತನಲ್ಲಿ ಘನತೆ ಮಹಿಮೆಯನ್ನು ಸಲ್ಲಿಸುವರಾಗಿರ್ಲಿ. ಆಮೇನ್ ಅಂತ ಹೇಳ್ತದೆ. ಆಮೇಲೆ ಅಲ್ಲಯ್ಯ, ಆಮೇನ್ ಅಂದ್ರೆ ಹಾಗೇ ಆಗಲಿ ಎಂಬುದಾಗಿ ಹಲ್ಲೆಲೂಯಾ. ನಮ್ಮ ಜೀವಿತ ಕಾಲ ಇರುವವರೆಗೂ ನಾವು ಆತನಿಗೆ ಘನತೆ ಮಾನವನ್ನು ಕೊಡುವರಾಗಿರಬೇಕು. ಅಲ್ಲಯ್ಯ, ಆಮೇಲೆ ಅಲ್ಲಯ್ಯ. ಕೊಲೆಸಬರ ಪತ್ರಿಕೆ 1:27 ಕೊಲೆಸಬರ ಪತ್ರಿಕೆ 1:27 ಓದಿ ಯಾರು? ಅನ್ಯ ಜನಗಳ ವಿಷಯವಾದ ಈ ಮರ್ಮದ ಮಹಿಮಾತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ದೇವ್ರ ಮಕ್ಕಳ ಕೇಳಿಸ್ಕೊಳ್ಳಿ, ಅನ್ಯ ಜನರ ವಿಷಯದ ನೋಡಿ, ಅನ್ಯ ಜನರಿಗೆ ಗೊತ್ತಿಲ್ಲ ನಾವು ದೇವರ ಸನ್ನಿಧಿಗೆ ಬರ್ತೀವಿ ಅಂತ. ಅಲ್ಲಯ್ಯ, ಅನ್ಯ ಜನರ ಫಸ್ಟ್ ತಿಳ್ಕೋಬೇಕು. ಯಾರು ದೇವರನ್ನ ಅರಿಯದವರು ಹಲ್ಲೆಲೂಯಾ. ಅಂತವ್ರಿಗೆ ಅನ್ಯ ಜನರು ಅಂತ ಹೇಳ್ತದೆ. ಹಲ್ಲೆಲೂಯಾ. ಸತ್ಯ ಗೊತ್ತಿಲ್ಲ, ನೀತಿಯನ್ನು ಗೊತ್ತಿಲ್ಲ, ನ್ಯಾಯನ ಗೊತ್ತಿಲ್ಲ, ಹೆಂಗ್ ಬೇಕಂಗ್ ಜೀವಿಸಿ ದೇವರುಗಳ ಪಾಪ ಮಾಡಿಕೊಂಡು ಕಲ್ಲು ಬಂಡೆ ವಿಗ್ರಹಗಳನ್ನು ಹಿಡ್ಕೊಂಡು ಇವೇ ದೇವರನ್ನೋರು ಅನ್ಯರಾಗಿರ್ತಾರೆ. ಹಲ್ಲೆಲೂಯಾ. ಉದಾಹರಣೆ, ನಾನು ಅಪ್ಪನ ತಿಳಿದೇ ಬೇರೆಲ್ಲ ಅಪ್ಪ ಅಂತ ತಿಳ್ಕೊಂಡಾಗ ಏನಾಗಿರ್ತಿ ಗೊತ್ತಾ? ನನ್ನ ಅಪ್ಪನ ಬಗ್ಗೆ ತಿಳಿದಾಗ ನಾನು ಅನ್ಯನಾಗಿರ್ತೀನಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಿರ್ಬೇಕಾದ್ರೆ ಹೇಳ್ತದೆ ಮರ್ಮವೇನೆಂದರೆ ಹಲ್ಲೆಲೂಯಾ. ಈ ಮರ್ಮವು ಏನೆಂದರೆ ಹಾ. ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ. ನೋಡಿ, ಮಹಿಮಾದೇಶ ಎಷ್ಟು 27 ಇರ್ತಾನೆ. ಈ ಮರ್ಮದ ಮಹಿಮಾದೇಶ ಎಷ್ಟೊಂದು ಬುದ್ಧನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು, ಮನಸ್ಸನ್ನ ಒಪ್ಪಿಕೊಂಡಿದ್ದಾನೆ. ಅಲ್ಲಯ್ಯ, ತಿಳಿಸ್ಬೇಕಾದ್ರೆ ಈ ಮರ್ಮ ಏನೆಂದರೆ ಕ್ರಿಸ್ತನು ನಿಮ್ಮಲ್ಲಿದ್ದು, ಕ್ರಿಸ್ತನು ನಿಮ್ಮಲ್ಲಿ ನೆಲೆಗೊಳ್ಬೇಕು. ಫಸ್ಟ್ ಕ್ರಿಸ್ತನು ನಿಮ್ಮಲ್ಲಿ ನೆಲೆಗೊಂಡಾಗ ಮಾತ್ರ ಆ ಮರ್ಮ ತಿಳ್ಕೊಳ್ಳೋಕೆ ಸಾಧ್ಯ. ಅಲ್ಲಯ್ಯ, ಒಪ್ಪೋದ್ರ ಸಲ ಅಲ್ಲಯ್ಯ. ಕ್ರಿಸ್ತ ನಿಮ್ಮಲ್ಲಿದ್ದು ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಯ ಆಧಾರಭೂತನಾಗಿರುತ್ತಾನೆ. ಕ್ರಿಸ್ತನು ನಿಮ್ಮಲ್ಲಿದ್ದು ಭೂತನಾಗಿರುವುದೇ ಆಧಾರಭೂತನಾಗಿರುವುದೇ. ಹಾ. ನಾವು ಆತನಲ್ಲಿ ಪ್ರಸಿದ್ಧಿ ಪಡಿಸುವವರಾಗಿ ನಾವು ಯಾರು ಪ್ರಸಿದ್ಧಿ ಪಡಿಸಬೇಕಾದ್ರೆ ಆತನನ್ನು ಪ್ರಸಿದ್ಧಿ ನೋಡಿ, ನಮ್ಮೊಳಗೆ ದೇವರಿದ್ರೆ, ದೇವರಾತ್ಮನ ಕಾರ್ಯ ಇದ್ರೆ ನಾವು ನಾವು ಪ್ರಚಾರ ಪಡಿಸ್ಬೇಕು. ನಮ್ಮಲ್ಲಿ ದುರಾತ್ಮ ಇದ್ರೆ ದುರಾತ್ಮನ ಪ್ರಚಾರ ಪಡಿಸ್ತೀವಿ. ಅಲ್ಲಯ್ಯ, ಹೀಗಿರ್ಬೇಕಾದ್ರೆ ನಮ್ಮೊಳಗೆ ದೇವರ ಕಾರ್ಯಗಳಿದ್ರೆ ಅದನ್ನು ಜರುಗಿಸಲ್ಪಡಿಸ್ಬೇಕು. ನಾವು ಅದಕ್ಕೆ ಆಧಾರಭೂತನಾಗಿದ್ದು ನಾವು ಆತನನ್ನು ಪ್ರಸಿದ್ಧಿ ಪಡಿಸುವರಾಗಿ ಸಕಲರಿಗೂ ಬುದ್ಧಿ ಹೇಳುತ್ತಾ, ನೀನು ಸರಿಯಾಗಿಲ್ವಾ, ಸರಿಯಾದ ಮಾರ್ಗದಲ್ಲಿ ನಡೆ. ನೀ ತಪ್ಪಾದ ಮಾರ್ಗದಲ್ಲಿ ಇದೆಯಾ, ತಪ್ಪಾದ ಬಿಡು, ಸರಿಯಾದ ಮಾರ್ಗದಲ್ಲಿ ಬಾ ಎನ್ನುವುದನ್ನ ಬುದ್ಧಿ ಹೇಳುತ್ತಾ ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶ ಸರ್ವರಿಗೂ, ಎಲ್ಲ ಜನರಿಗೂ ನೋಡಿ, ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ. ಉಪದೇಶ ಅಂದ್ರೆ ಅವ್ರಿಗೆ ಎಚ್ಚರಿಸಿ ಇದಲ್ಲ ಇದು ಎಂಬುದಾಗಿ ಕಲಿಸುವಂಥದ್ದು. ದೇವರ ಮುಂದೆ ಎಲ್ಲರನ್ನೂ ಕ್ರಿಸ್ತನಲ್ಲಿ ಪ್ರವೀಣನಾಗಿ ಮಕ್ಕಳ ಎಲ್ಲರೂ ಬರ್ಬೇಕು ಪರಲೋಕ ರಾಜ್ಯಕ್ಕೆ ಎಂಬುದಾಗಿ. ನಾನೊಬ್ಬ ಹೋದ ಸಾಧ್ಯ ಅಲ್ಲ. ಮೋಶೆ ದೇವರು ಕರ್ಕ ಬರ್ಬೇಕಾದ್ರೆ ಮೋಶೆ ಹೋದ ಪರಲೋಕ ಸಾಧ್ಯ ಇಲ್ಲ. ಮೋಶೆಯನ್ನ ಹಿಂಬಾಲಕರಾಗಿ ಮಧ್ಯಸ್ಥಕ್ಕೆ ನಿಂತ ಮೋಶೆ ಮುಖಾಂತರ ಪರಲೋಕ ರಾಜ್ಯಕ್ಕೆ ಬಂದ್ರೆ ಪರಲೋಕದ ಹಬ್ಬ. ಹಲ್ಲೆಲೂಯಾ. ನಾನೊಬ್ಬ ಪರಲೋಕ ಹೋದ್ರೆ ಸಾಕಪ್ಪ, ಇನ್ನೆಲ್ಲ ನರಕಕ್ಕೆ ಹೋಗಲಿಲ್ಲ, ನೀ ಯಾವ ಸೇವೆ ಮಾಡಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗಿರ್ಬೇಕಾದ್ರೆ ಮಕ್ಕಳ ಪ್ರವೀಣರಾಗಿ ಮಾಡಲಿಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿರೋದು. ಹಲ್ಲೆಲೂಯಾ.
ಎಲ್ಲರನ್ನು ಪ್ರವೀಣರಾಗಿ ಮಾಡಲಿಕ್ಕೋಸ್ಕರ ಕರೆದಿರ್ಬೇಕಾದ್ರೆ ದೇವ್ರ ಮಕ್ಕಳ ನಿಲ್ಲಿಸುವುದಕ್ಕೆ ಹೌದಾ ಪ್ರವೀಣರನ್ನಾಗಿ ನಿಲ್ಲಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ. ಹಾ ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಬಲವನ್ನು ಪ್ರಯೋಗ ಮಾಡಿ ಇದಕ್ಕೋಸ್ಕರವೇ ಹೋರಾಡುತ್ತೇನೆ, ಪ್ರಯಾಸ ಪಡುತ್ತೇನೆ. ಯಾವ್ದಕ್ಕೋಸ್ಕರ ಹೋರಾಡ್ಬೇಕಂತ ಗೊತ್ತಾಯ್ತದೆ ಮಕ್ಕಳ. ಅಲ್ಲಯ್ಯ, ಜನರನ್ನ ಕರೆದು ಬುದ್ಧಿ ಹೇಳಿ ತಿದ್ದಿ ಕೊಡ್ತಿದ್ದ ಮಕ್ಕಳ ಅವರಿಗೆ ಪ್ರಚೋರ ಪಡಿಸಿ ಅವರನ್ನ ಏನ್ ಮಾಡಬೇಕು, ಯಾವ್ದಕ್ಕೋಸ್ಕರ ಹೊರಡಬೇಕು ಅಂದ್ರೆ ಯೋಗ್ಯರಾಗಿ ಮಾಡಲಿಕ್ಕೋಸ್ಕರ. ಹಲಲಯ್ಯ, ಜೀವನಿಗಾಗಿ ವೈರಾಗ್ಯ ನಮ್ಮಲ್ಲಿರ್ಬೇಕು. ನಾನು ಕರ್ತನಿಗೋಸ್ಕರ ತನ್ನ ಜನರನ್ನ ಕರ್ಕೊಂಡು ಬರ್ತೇನೆ ದೇವರೇ. ಹಲಲಯ್ಯ, ಹಲಲಯ್ಯ. ಯೇಸು ಸ್ವಾಮಿ ಬರೋದಕ್ಕಿಂತ ಮುಂಚೆ ಯೋಶಾಯನಿಗೆ ಹೇಳ್ತಾನೆ, ದೇವರೇನು ವಸ್ತು ತುಟಿಯುಳ್ಳ ಮನುಷ್ಯನು, ಇಂಥ ಮೊದಲು ಇದ್ದೀನಿ ದೇವ್ರೆ ಅಂತ ಹೇಳ್ತೇನೆ. ದೇವರು ಒಂದು ತಂಡ ಕೂಡ ನನ್ನನ್ನು ಕಳಿಸ್ಕೊಡು ದೇವ್ರೆ. ನೋಡಪ್ಪ, ಹಲಲಯ್ಯ, ನಾನು ಕರ್ಕ ಬರ್ತೀನಿ, ನಾನು ಹೇಳ್ತೀನಿ, ನಾನು ಮಾಡ್ತೀನಿ. ಹಲಲಯ್ಯ. ದೇವ್ರ ಮಕ್ಕಳ ದಾವಿದನ್ಕಿಂತ ಪೇತ್ರನ್ನು ಅಭಿಷೇಕದ ಮುಂದೆ ದೇವರು ಅಲ್ಲಗಳಿದ. ಆದ್ರೆ ಅಭಿಷೇಕ ಒಂದಾದ್ಮೇಲೆ 3,000 ಜನರನ್ನ ದೇವರು ಅಭಿಷೇಕಿಸುವಂತ ದೇವರು ಮಾಡಿದ್ರ ಮಕ್ಕಳ. ಆ ವೈರಾಗ್ಯ ನಮ್ಮಲ್ಲಿರ್ಬೇಕು. ನಾನು ಕರ್ತನ ಸೇವೆ ಮಾಡಲಿಕ್ಕೆ ಕರೀತೀನಿ, ನಾನು ಕರ್ತನ ಸೇವೆಗೆ ಆತ್ಮ ಕರ್ಕೊಂಡು ಬರ್ತೀನಿ, ನಾನು ಕರ್ತನ ಸೇವೆಗೋಸ್ಕರ ದುಡಿತೀನಿ ಎಂಬ ವೈರಾಗ್ಯ ನಮ್ಮಲ್ಲಿ ಬರ್ಬೇಕು. ಅಲ್ಲಯ್ಯ, ವೈರಾಗ್ಯ ಇಲ್ಲದ ದೇವ್ರ ಮಕ್ಕಳ ಸಭೆ ತನ್ನ ಸ್ಥಿತಿ ಆಗೋಗುತ್ತದೆ. ಅಲ್ಲಯ್ಯ. ಹಾಗಾಗಿ ದೇವ್ರ ಮಕ್ಕಳ ನಾವು ದೇವ್ರು ಹೇಳ್ತೇನೆ, ಅದಕ್ಕೆ ಎಲ್ಲ ಕಡೆಗೆ ಹೋಗಿವಿ. ಕುಳ್ರು ಕುಂಟ್ರು ಯಾರ್ಯಾರು ಕರ್ಕ ಬನ್ನಿ, ಪರಲೋಕದ ಊಟ ಸಿದ್ಧವಾಗಿದೆ. ಬೇಡ ಅನ್ನೋರು ಬೇಡ, ಬೇಕು ಅನ್ನೋರು ಕರ್ಕೊ ಬನ್ನಿ. ಹಲಲಯ್ಯ. ಭಿಕ್ಷೆ ಬೇಡ್ತಾರೋ, ಕುಳ್ರು, ಕಣ್ಣಿಲ್ದಾರೋ, ಮೂಗಿಲ್ದಾರೋ, ಬಾಯಿಲ್ದಾರೋ, ಏನಿದ್ರು ಕರ್ಕ ಬನ್ನಿ, ನಾನು ಊಟ ಕೊಡ್ತೇನೆ. ಹಲಲಯ್ಯ ಎಂಬುದಾಗಿ ತನ್ನ ಶಿಷ್ಯರನ್ನ ಕಳಿಸಿದೆಂಬುದಾಗಿ ಉದಾಹರಣೆ ಕೊಡ್ತೇನೆ. ಇವತ್ತು ನಾವು ಕೆಲವ್ರನ್ನ ಅಂತಲ್ಲ, ಎಲ್ಲರೂ ಪ್ರವೀಣರನ್ನಾಗಿ ಮಾಡಬೇಕಾಗಿದೆ. ಹಲಲಯ್ಯ, ಹಲಲಯ್ಯ. 1 ಪೇತ್ರ 4:14 ಸ್ತೋತ್ರ. ಒಂದು ಪೇತ್ರ 4:14 ಓದಿ, ಯಾರು ಸಿಕ್ಕಿದ್ರು ಓದಿ. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ. ತೇಜೋಮಯವಾದ ನಗರಿಗೆ ಕರೆಕ್ಟಾಗಿ ಓದಿಯಪ್ಪ. ನಾಗಿರುವ ದೇವರಾತ್ಮನು ನಿಮ್ಮೊಳಗೆ ನೆಲೆಗೊಂಡಿದ್ದನಲ್ಲ. ಸಾಕು, ಕೇಳಿಸ್ಕೊಳ್ತೀರಿ ಮಕ್ಕಳು. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ, ಯಾರ ಹೆಸರಿನ ನಿಮಿತ್ತ? ಪಾಸ್ಟರ್ ನಿಮಿತ್ತನಾ? ವಿಶ್ವಾಸಿಗಳ ನಿಮಿತ್ತನಾ? ಹಲಲಯ್ಯ. ಲೋಕ ಜನರ ನಿಮಿತ್ತನಾ? ಹಲಲಯ್ಯ. ಇಲ್ಲ ದೇವ್ರ ಮಕ್ಕಳ, ನೀನು ನಂಬಿದಂತ ಕ್ರಿಸ್ತನ ನಿಮಿತ್ತ. ನೀನು ಹೊಡೆದ್ರೋ ಸಹಿಸ್ಕೋ, ಗೇಲಿ ಮಾಡಿದ್ರೋ ಸಹಿಸ್ಕೋ, ಅವಮಾನ ಮಾಡಿದ್ರೋ ಸಹಿಸ್ಕೋ, ನೀನು ಹಿಂದಿಸಿರೋ ಸಹಿಸ್ಕೋ. ಹಲಲಯ್ಯ. ಸಹಿಸ್ಕೊಂಡ್ರೆ ಹೇಳ್ತದೆ, ನಿಮಿತ್ತ ನಿಂದೆ ಗುರಿಯಾದ್ರೆ ನೀನು ಧನ್ಯರೋ. ಯಾರೇ ಧನ್ಯರೋ? ನೀವೇ ಧನ್ಯರು, ನಾವೇ ಧನ್ಯರು. ಅಲ್ಲಯ್ಯ. ಹಾಗಿರ್ಬೇಕಾದ್ರೆ ತೇಜೋಮಯವಾದ, ತೇಜ ಅಂದ್ರೇನು? ಪ್ರಭಾವ. ಅಲ್ಲಯ್ಯ. ಮಯವಾದ ಆತ್ಮನಾಗಿರುವಾದನು ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದನಲ್ಲ. ಅಲ್ಲಯ್ಯ. ತೇಜೋಮಯವಾದ ಆತ್ಮ ನಿಮ್ಮೊಳಗೆ ನೆಲೆಗೊಂಡಿರ್ಬೇಕಾದ್ರೆ ಆಮೇಲೆ ಸ್ತೋತ್ರ, ಯಾಕೆ ಕೂಗಾಡ್ತೀರಾ? ಅವ್ರು ಹಿಂಗಂದ್ರು, ಇವ್ರು ಹಿಂಗಂದ್ರು, ನನ್ಗೆ ಕೆಟ್ಟರು ಅಂದ್ರು, ನನ್ಗೆ ಹಿಂಗಂದ್ರು, ನಂಗೆ ಸುಳ್ಳು ಅಪ್ಪದ ವರ್ಷ ಯಾಕೆ ಇದಾಗ್ತೀರಾ? ವಾಕ್ಯ ನಿಮ್ಗೆ ಎಚ್ಚರಿಸ್ತಾ ಇದೆ ದೇವ್ರ ಮಕ್ಕಳ, ಕೇಳಿಸ್ಕೊಳ್ಳಿ ಎಂಬಸ್ತೋತ್ರ. ಅಲ್ಲಯ್ಯ. ಯಾಕೆ ಅಂದ್ರೆ ದೇವ್ರ ಮಕ್ಕಳ ಕೇಳಿಸ್ಕೊಳ್ಳಿ ಎಂಬಸ್ತೋತ್ರ ಅಂದ್ರೆ ಏನ್ ಹೇಳ್ತದೆ ಅಂದ್ರೆ ಎಂಬಸ್ತೋತ್ರ, ನೆಲೆಗೊಂಡಿದ್ದಾನಲ್ಲ ನಿಮ್ಮಲ್ಲಿ ಯಾವನಾದ್ರೂ ಕೊಲೆಗಾರನು, ಕಳ್ಳನು, ದುಷ್ಟನು, ಪರ ಕಾರ್ಯಗಳಲ್ಲಿ ತಲೆ ಹಾಕುನಾಗಿದ್ದರೆ ಶಿಕ್ಷಾ ಪಾತ್ರರಾಗಬಾರದೆಂದಾದ್ರೆ ಮುಂದೆ ಹೇಳ್ಬೋದು ಎಂಬಸ್ತೋತ್ರ. ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು, ಕಳ್ಳನು, ದುಷ್ಟನು, ಪರ ಕಾರ್ಯಗಳಲ್ಲಿ ತಲೆ ಹಾಕುವವನು ಆಗಿದ್ದು ಶಿಕ್ಷಾ ಪಾತ್ರನಾಗಬಾರದು. ಆದರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ. ಹಾಲೆಲೂಯ. ದೇವರ ಮಕ್ಕಳು, ನೀವು ಏನೇ ಆಗಿರ್ಲಿ ಕರ್ತನಲ್ಲಿ ಘನಪಡಿಸಿರಿ, ಕರ್ತನ ಉಲ್ಲಾಸ ಪಡಿರಿ. ದೇವ್ರೆ ನಾನು ಹಂಗಂದ್ರೆ ದೇವ್ರೆ ನಾನು ಸಂತೋಷನಾಗಿ. ಯಾಕೆಂದ್ರೆ ಮತ್ತಾಯ 5 ಹೇಳ್ತದೆ, ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತನಾಡಿದ್ರೆ ನೀವು ಧನ್ಯರೇ, ನೀವು ಪರಲೋಕದ ಪಾಲುಗಾರರಾಗಿರ್ತಾರೆ. ದೇವ್ರ ಮಕ್ಕಳ ಸ್ತೋತ್ರ. ನಿಮ್ಮನ್ನು ಯಾರು ಏನು ಅಂದಿಲ್ಲ, ನಿಮ್ಮನ್ನು ಯಾರು ಏನು ಅನ್ನೋದೂ ಇಲ್ಲ ಅಂತ ಅಂದ್ರೆ ದೇವ್ರ ಮಕ್ಕಳ ನಾವು ಲೋಕದವರಾಗಿ ಜೀವಿಸ್ತೀವಿ. ಅಲ್ಲಯ್ಯ.
ಹಲ್ಲೆಲೂಯ. ಯಾಕೆಂದ್ರೆ ದೇವ್ರ ಮಕ್ಕಳ ಲೋಕವನ್ನೇ ಇದು ಮಾಡಕ್ ಹೋಗಲ್ಲ. ಹಲ್ಲೆಲೂಯ. ಹಾಗಿರ್ಬೇಕಾದ್ರೆ ದೇವ್ರ ಮಕ್ಕಳ ಕೀರ್ತನೆ 45ನೇ ಅಧ್ಯಾಯ 13ನೇ ವಚನ. ಯಾರು ತಕೊಂಡ್ರಲ್ಲ? ಅಂತಃಪುರದಲ್ಲಿರುವ ರಾಜಕುಮಾರಿಯು ಎಷ್ಟು ವೈಭವದಿಂದಾಳೆ, ಆಕೆ ಜರತಾರಿಯ ವಸ್ತ್ರವನ್ನು ಧರಿಸಿಕೊಂಡಿದ್ದಾಳೆ. ಓದಿ ಯಾರು ಜೋರಾಗಿ. ಅಂತಃಪುರದಲ್ಲಿರುವ ರಾಜಕುಮಾರಿಯು ಎಷ್ಟೋ ವೈಭವದಿಂದಿದ್ದಾಳೆ, ಆಕೆಯು ಜಗತಾರಿಯ ವಸ್ತ್ರವನ್ನು ಧರಿಸಿಕೊಂಡಿದ್ದಾಳೆ. ಆಕೆಯು ಬುಟೆದಾರಿ ಕಸೂತಿ ಕೆಲಸದ ವಸ್ತ್ರಗಳನ್ನು ಧರಿಸಿಕೊಂಡು ಸಭ್ಯರಾದ ಕನ್ಯೆಯರ ಪರಿವಾರದೊಡನೆ ಅರಸನ ಬಳಿಗೆ ಬರುವಳು. ನೋಡಿದ್ರ ಮಕ್ಕಳ, ಅಂತಃಪುರದಲ್ಲಿದ್ದ ರಾಜಕುಮಾರಿ ಎಷ್ಟೋ ವೈಭವದಲ್ಲಿದ್ದಾಳೆ. ಹಲ್ಲೆಲೂಯ. ರಾಜನ ಹೆಂಡತಿ ವೈಭವದಲ್ಲಿ ಹೆಂಗಿರ್ಬೇಕಾಗ್ತದೆ? ವೈಭವದಲ್ಲಿ ಇರಲೇಬೇಕಾಗ್ತದೆ. ಹಲ್ಲೆಲೂಯ. ಆಕೆಯು ಜರತಾರಿಯ ವಸ್ತ್ರವನ್ನು ಧರಿಸಿಕೊಂಡಿದ್ದಾಳೆ. ಆಕೆ ಬೂಟದಾರಿಯ ಕಸೂತಿ ಕೆಲಸದ ವಸ್ತ್ರಗಳನ್ನು ಧರಿಸಿಕೊಂಡು. ಆದ್ರೆ ದೇವ್ರ ಮಕ್ಕಳ, ದೇವರು ಆದುಕೊಂಡ ಜನರದ ನಾವು ದೇವ್ರ ಸಮ್ಮುಖದಲ್ಲಿ ಆತ್ಮೀಯದಲ್ಲಿ ಪರಿಶುದ್ಧರಾಗಿ ನೀತಿವಂತರಾಗಿ ಪ್ರಜ್ವಲಿಸುವರಾಗಿರ್ಬೇಕು. ಆಮೇಲೆ ಹಲ್ಲೆಲೂಯ. ಹಲ್ಲೆಲೂಯ. ಆಗಲೇ ಕೆಳಗಡೆ ಓದಿ ಹೇಳ್ತಾರೆ, ನಮ್ಮ ಸ್ತೋತ್ರ ಏನ್ ಹೇಳ್ತದೆ? ಅವರು ಸಂಭ್ರಮೋತ್ಸವದಿಂದ ಬಂದು ಅರಮನೆಯೊಳಗೆ ಪ್ರವೇಶಿಸುವರು. ಆಮೇಲೆ ಅರಸನೇ, ವಂಶ ಪಾರಂಪರ್ಯವಾಗಿ ಬಂದ ಸ್ಥಾನದಲ್ಲಿರುವುದಕ್ಕೆ ನಿನಗೆ ಮಕ್ಕಳು ಹುಟ್ಟುವರು. ಸಾಕು ಕೇಳಿಸ್ಕೊಳ್ಳಿ. ಅದ್ರಿಂದ ಎಲೆ ಕುಮಾರಿಯೇ, ನನ್ನ ಮಾತನ್ನು ಕೇಳಿ ಆಲೋಚಿಸೋ. ಸ್ವಜನರನ್ನು ಹಲ್ಲೆಲೂಯ. ಸ್ವಜನರು ತನ್ನ ತವರು ಮನೆಯನ್ನು ಮರೆತು ಬಿಡು, ಆಗಲೇ ಅಪೇಕ್ಷಿಸುವುದು. ನಿನ್ನ ಪಾಪ ಕೃತ್ಯಗಳು, ನಿನ್ನ ಮೋಸ ಕೃತ್ಯಗಳನ್ನ ಬಿಡಲ್ಲ ಅಂದ್ರೆ ನಿನ್ನ ರಾಜ್ಯನು, ನಿನ್ನ ಕರ್ತನು ನಿನ್ನನ್ನು ನೋಡುವುದೇ ಇಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ಹಾಗಿರ್ಬೇಕಾದ್ರೆ ಮಕ್ಕಳ, ನಮ್ಮಲ್ಲಿರುವ ಸ್ವಭಾವಗಳು, ಪಾಪ ಕೃತ್ಯಗಳನ್ನ ಬಿಟ್ಟು ಬರೋದಾದ್ರೆ ಚಿಗೋನಿಗಾಗಿ ವೈರಾಗ್ಯರಾಗಿ ಜೀವಿಸ್ತೀವಿ. ಹಲ್ಲೆಲೂಯ. ಹಲ್ಲೆಲೂಯ. ಯಾಕೋಬ 4:8. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ನೋಡಿ ದೇವ್ರ ಮಕ್ಕಳ, ಕೇಳಿಸ್ಕೊಳ್ಳಿ. ನಾವು ದೇವ್ರ ಸಮೀಪಕ್ಕೆ ಹೋಗ್ಲಂದ್ರೆ ದೇವ್ರ ನಮ್ಮ ಬರಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ಆಮೇಲೆ ಸ್ತೋತ್ರ. ದೇವರ ಸಮೀಪಕ್ಕೆ ನಾವೇ ಹೋಗ್ಬೇಕು. ಹಲ್ಲೆಲೂಯ. ಆಗ ನಿಮ್ಮ ಸಮೀಪಕ್ಕೆ ದೇವರೇ ಬರ್ತಾನೆ. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. ಕೇಳಿಸ್ಕೊಳ್ಳಿ. ಪಾಪಿಗಳು ಯಾರು? ನಾವುಗಳಾಗಿರ್ತೀವಿ. ನಮ್ಮ ಕೈಗಳಲ್ಲಿ ರಕ್ತದ ಕಲೆಗಳಿರ್ತದೆ. ಮೋಸ, ಅನ್ಯಾಯ, ಅಕ್ರಮ, ಪಾಪ ಕೃತ್ಯಗಳು, ಒಬ್ಬನ ಕೇಳಿ ಬಯಸುವುದು, ಅನ್ಯಾಯ ಮಾಡುವುದು, ಕೊಲೆ ಮಾಡುವುದು, ಇದು ಪಾಪದ ಕೈಗಳಾಗಿರ್ತದೆ. ಹಲ್ಲೆಲೂಯ. ನಾನು ಸೋಪಕ್ಕೆ ತೊಳ್ಕೊಂಡು ಚೆನ್ನಾಗಿದೆ ಅಂತ ಹೇಳ್ಕೊಳ್ಳೋ ಶಾರೀರಿಕ ಜೀವಿತ ಅಲ್ಲ ದೇವ್ರ ಮಕ್ಕಳ. ಇದು ಆತ್ಮ ವಿಷಯದಲ್ಲಿ ಹೇಳುವಂಥದ್ದಾಗಿದೆ. ಆಮೇಲೆ ಹಲ್ಲೆಲೂಯ. ನಿಮ್ಮ ಕೈಗಳು ಶುಚಿ ಮಾಡಿಕೊಳ್ಳಿರಿ, 2 ಮನಸ್ಸುಳ್ಳವರೇ. ಯೇಸು ಸ್ವಾಮಿ ನಂಬಲ್ಲ, ಸೈತಾನ ನಂಬಲ್ಲ. ಮನುಷ್ಯರು ಮೆಚ್ಚಿಸ್ಲಾ, ದೇವ್ರು ಮೆಚ್ಚಿಸ್ಲಾ. ಇವೆರಡೂ ನಾವು ತೊಡಗಿರ್ತೀವಿ ಮಕ್ಕಳ ಮೆಚ್ಚಿಸ್ತಾರೆ. ಹಲ್ಲೆಲೂಯ. ಲೋಕ ಸಂಬೋಧನ ಮೆಚ್ಚಿಸ್ಲಾ, ದೇವ್ರು ಮೆಚ್ಚಿಸ್ಲಾ. ಈ 2 ಮನಸ್ಸುಳ್ಳವರೇ ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿ. ನಿರ್ಮಲ. ಯಾವ ನಿರ್ಧಾರ ತೆಗೆದುಕೊಳ್ಳೋ ಒಂದೇ ನಿರ್ಧಾರ ಇರಲಿ, 2ನೇ ನಿರ್ಧಾರ ಬರಬಾರ್ದು. ಹಲ್ಲೆಲೂಯ. ಹಾಗಿರ್ಬೇಕಾದ್ರೆ ನಾವು ನಿರ್ಮಲ ಮಾಡಿಕೊಳ್ಳಿರಿ, ದುಃಖಿಸಿರಿ, ಗೋಳಾಡಿರಿ. ಹಲ್ಲೆಲೂಯ. ದುಃಖಿಸಿರಿ, ಗೋಳಾಡಿರಿ, ಸಂತೋಷವನ್ನು ಬಿಟ್ಟು ಕಣ್ಣೀರಿಡಿರಿ. ಸಂತೋಷವನ್ನು ಬಿಟ್ಟು ಮನಗುಂದಿದವರಾಗಿರಿ. ಕಣ್ಣೀರಿಡಿರಿ, ನಗುವುದನ್ನು ಬಿಟ್ಟು ಗೋಳಾಡಿರಿ, ಸಂತೋಷವನ್ನು ಬಿಟ್ಟು ಮನಗುಂದಿದವರಾಗಿರಿ. ಕರ್ತನ ಮುಂದೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಬೇಕಾಗಿದೆ. ನೀನೆಷ್ಟೇ ಐಶ್ವರ್ಯವಂತನಾಗಿರೋ, ರಾಜ್ಯನಾಗಿರೋ, ಮುಖ್ಯಮಂತ್ರಿನಾಗಿರೋ, ಯಾರೇ ಆಗಿರೋ, ದೇವ್ರ ಮುಂದೆ ನೀನು ತಗ್ಗಿಸಿಕೊಳ್ಳಲೇಬೇಕು. ಆಮೇಲೆ ಹಲ್ಲೆಲೂಯ. ತಗ್ಗಿಸಿಕೊಂಡ್ರೆ ಮೇಲಕ್ಕೆ ಬರೋಕ್ಕೆ ಸಾಧ್ಯ. ಮೇಲಕ್ಕೆ ಬರೋಕ್ಕೆ ಸಾಧ್ಯವಾಗುವಂತ ಕಾರ್ಯಗಳನ್ನ ನಾವು ಮಾಡ್ತೀವಿ. ಸ್ತೋತ್ರ. ಹಲ್ಲೆಲೂಯ. ಕರ್ತನ ಮಕ್ಕಳೇ, ದೇವರ ಸ್ತೋತ್ರ. ಒಂದು ಪಾಯಿಂಟ್ಸ್ ಇದೆ, ಅಷ್ಟೊತ್ತಿಗೆ ನೀವು
ಇದು ಮಾಡಿ. ಪೂರ್ವಕಾಲ ವೃತ್ತಾಂತ 2 ಪೂರ್ವಕಾಲ ವೃತ್ತಾಂತ 15:2 ಒಮ್ಮೆ ಸ್ತೋತ್ರ. ಆಯ್ತು ತಿಳ್ಕೊಂಡ್ರಾ? ಆಗ ಒಬೇದನ ಮಗನಾದ ಅಜರ್ಯನ ಮೇಲೆ ಪೂರ್ವಕಾಲ ವೃತ್ತಾಂತ 15:2 ತಾನೆ. ಆಗ ಒಬೇದನ ಮಗನಾದ ಅಜರ್ಯನ ಮೇಲೆ ದೇವರ ಆತ್ಮವು ಬಂದದರಿಂದ ಅವನು ಆಸನನ್ನು ಎದುರುಗೊಳ್ಳುವುದಕ್ಕೆ ಹೋಗಿ ಅವನಿಗೆ, ಆಸನೆ, ಎಲ್ಲಾ ಯಹೂದ ಬೆನ್ಯಾಮೀನ್ ಕುಲಗಳವರೇ ಕಿವಿಗೊಡಿರಿ, ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು, ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು, ಆತನನ್ನು ಬಿಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಬಿಡುವನು. ಕೇಳಿಸ್ಕೊಂಡ್ರ ಮಕ್ಕಳ, ನೀವ್ ಹೆಂಗ್ ಮಾಡ್ತೀರೋ ಹಂಗೆ ಇರ್ತದೆ ದೇವರು. ಹಲ್ಲೆಲೂಯಾ. ಏನ್ ಹೇಳ್ತದೆ? ದೇವರ ಆತ್ಮವು ಬಂದದರಿಂದ ಯಾರ ಮೇಲೆ? ಒಬೇದನ ಮಗನಾದ ಅಜರ್ಯನ ಮೇಲೆ ದೇವರ ಆತ್ಮನು, ಹಲ್ಲೆಲೂಯಾ, ಬಂದದ್ರಿಂದ ಅವನನ್ನು ಎದುರುಗೊಳ್ಳೋದಕ್ಕೆ, ಯಾರನ್ನ? ಆಸನನ್ನು ಎದುರುಗೊಳ್ಳಲಿಕ್ಕೆ ಹೋಗಿ ಅವನಿಗೆ, ಆಸನೆ, ಎಲ್ಲಾ ಯಹೂದ ಬೆನ್ಯಾಮೀನ ಕುಲಗಳಲ್ಲಿ ಕಿವಿಗೊಡಿರಿ. ಹಲ್ಲೆಲೂಯಾ. ಕಿವಿಯನ್ನು ನಾವು ಕೊಡ್ಬೇಕಾಗಿದೆ. ಒಬ್ಬ ವ್ಯಕ್ತಿ ಹೇಳ್ಬೇಕಾದ್ರೆ, ದೇವರ ಆತ್ಮನಿಂದ ಹೇಳಲ್ಪಡ್ಬೇಕಾದ್ರೆ ನಾವು ಕಿವಿ ಕೊಡ್ಬೇಕಾಗಿದೆ. ಆಮೇಲೆ ಹಲ್ಲೆಲೂಯಾ, ಕಿವಿಗೊಡಿರಿ. ಮುಂದೋಣ. ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ, ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು, ಆತನು ನಿಮ್ಮೊಂದಿಗೆ ಇರ್ತಾನೆ. ಹಲ್ಲೆಲೂಯಾ. ನೀವು ಯಾವಾಗ ದೇವರನ್ನು ಹೊಂದುತ್ತೀರೋ, ಅಭಿಷೇಕ ಹೊಂದಿ ಕಡೆಯವರೆಗೂ ಸಾಯೋವರೆಗೂ ನಂಬಿಗಸ್ತರಾಗಿರ್ತೀರೋ, ಅಲ್ಲಿವರೆಗೂ ದೇವರ ಆತ್ಮನಿರ್ತಾನೆ. ನೀವು ಆ ಹೋಗ ದಾರಿಯಲ್ಲಿ ಅಡ್ಡೆ ಬಿದ್ರು ಅಂದಾಗ ನಿಮ್ಮ ಸಂಗಡ ದೇವರೆಲ್ಲ ದುರಾತ್ಮನು ಸೇರ್ಕೊಂಡ್ಬಿಡ್ತಾನೆ. ಅದಕ್ಕೆ ಹೇಳ್ತಾನೆ ಭಕ್ತನಾದನು ಒಬೇದನು ಹೇಳ್ತಾನೆ, ಕಿವಿಗೊಳಿರಿ, ಯೆಹೋವನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು, ನೀವು ಆತನು ಹುಡುಕಿದರೆ ನಿಮಗೆ ಸಿಗ್ತಾನೆ. ನೀವು ಹುಡುಕಿರಿ ನಿಮ್ಗೆ ಸಿಗುತ್ತದೆ, ತಟ್ಟಿರಿ ತೆರೆದರೆ, ಬೇಡಿರಿ ಕೊಡುತ್ತದೆ ಎಂಬುದಾಗಿ ಹೇಳ್ತಾರೆ. ನೀವು ಏನು ಹುಡುಕಿದ್ರೋ ಸಿಗುತ್ತದೆ. ನೀವು ಏನು ಹುಡುಕ್ತಿರೋ ಸಿಗ್ಲಿಲ್ಲ, ಸಿಗದು ದೇವ್ರ ಮಕ್ಕಳ. ಹಾಗೆ ದೇವ್ರ ಮಕ್ಕಳ, ದೇವರು ನಿಮ್ಮ ಸಂಗಡ ಇರುವವರೆಗೂ ನಿಮ್ಮ ಜೊತೆ ಇರ್ತಾನೆ. ನೀವು ಯಾವಾಗ ದೇವ್ರ ಕೈ ಬಿಟ್ಟು ಹೋಗ್ತಿರೋ ಆಗ ದೇವ್ರು ನಿಮ್ಮನ್ನು ಕೈ ಬಿಟ್ಟು ಓಡೋಗ್ತಾನೆ. ಹಲ್ಲೆಲೂಯಾ. ಆತನನ್ನು ನೀವು ಬಿಟ್ರೆ ನಿಮ್ಮನ್ನು ಬಿಡ್ತಾನೆ. ಅದಕ್ಕೆ ಹೇಳ್ತದೆ, ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ಪುನಃ ನಿಮ್ಮ ಕಡೆಗೆ ತಿರುಗಿಕೊಳ್ಳುವನು ಅಂತ ಹೇಳ್ತದೆ ವಾಕ್ಯ. ನಾನು ಪಾಪ ಮಾಡಿದ್ರು ಸಹ ನನ್ನ ಕಡೆ ದೇವ್ರು ತಿಳ್ಕೊಂಡ, ನಾನು ಪ್ರಾರ್ಥನೆ ಕೇಳಿದ ಅನ್ನೋದು ನಮ್ಮ ಮೂರ್ಖತನದ ಬಾಸೊಂಡೆಗಳು. ಹಲ್ಲೆಲೂಯಾ. ಯಾಕೆಂದ್ರೆ ದೇವ್ರು ಹೇಳ್ತೇನೆ, ನನ್ನ ಕಡೆಗೆ ತಿರುಗಿಕೋ, ನಾನು ನಿನ್ನ ಕಡೆ ತಿರುಗಿಕೊಳ್ತೀನಿ. ಸೈತಾನನ ಗದರಿಸೋ, ಸೈತಾನ ಬಿಟ್ಟು ಓಡಿ ಹೋಗ್ತಾನೆ ಅಂತ ಹೇಳ್ತಾ. ಹಲ್ಲೆಲೂಯಾ. ನಾವು ತಿರ್ಕೊಳ್ದಿದ್ದಾಗ ಸೈತಾನ ಬಿಟ್ಟು ಹೋಗು ಅಂದ್ರೆ ಹೋಗಲ್ಲ. ಅದಕ್ಕೆ ಹೇಳ್ತಾ ದೇವ್ರ ಮಕ್ಕಳ, ನೀವು ಹೆಂಗೆ ಅದನ್ನು ಪ್ರೀತಿಸ್ತಿರೋ ಆತನೇ ಪ್ರೀತಿಸ್ತಾನೆ. ನೀವು ಹೆಚ್ಚಾದ ಪ್ರೀತಿ ಕೊಡ್ತಿರೋ, ಹೆಚ್ಚಾಗಿ ವೈರಾಗ್ಯ ಮಾಡ್ತಿರೋ, ಹೆಚ್ಚಾಗಿ ಮಮತೆ ಇಡ್ತಿರೋ, ನಿಮ್ಮನ್ನ ಅಷ್ಟೇ ಮಮತೆ ಇಡ್ತಾನೆ, ಅಷ್ಟೇ ವೈರ್ಯದ ಕಾಪಾಡ್ತಾನೆ, ಅಷ್ಟೇ ನಿಮ್ಮನ್ನ ಹಂಗ ಚಿತ್ರಿಸ್ಕೊಂಡು ಎಲ್ಲಾ ವೈರ್ಯವನ್ನು ಧ್ವಂಸ ಮಾಡಿ ನಮ್ಮನ್ನ ಮೇಲೆ ಕೆತ್ತಾನೆ. ಹಲ್ಲೆಲೂಯಾ. ಒಪ್ಪದ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ ಹೇಳ್ತದೆ, ನಿಮ್ಮನ್ನು ಬಿಟ್ಟು ಬಿಡುವನು. ಇಸ್ರಾಯೇಲರಿಗೆ ಬಹುಕಾಲದವರೆಗೆ ನಿಜವಾದ ದೇವರು ಬೋಧಿಸುವ ಯಾಜಕರು, ಧರ್ಮಶಾಸ್ತ್ರವೂ ಇರಲಿಲ್ಲ. ಹಲ್ಲೆಲೂಯಾ. ನಮಗೆ ಸಿಕ್ಕಿದೆ ದೇವ್ರ ಮಕ್ಕಳು, ನಮಗೆ ಸಿಕ್ಕಿದೆ, ನಾವು ಕಾಪಾಡಿಕೊಳ್ಬೇಕು. ಕರ್ತನು ಈ ವಾಕ್ಯಗಳ ಮುಖಾಂತರ ಮಾತಾಡೋದಕ್ಕಾಗಿ ಸ್ತೋತ್ರ. ತಂದೆ,
ಈ ವೈರಾಗ್ಯವನ್ನ ಕರ್ತನೆ ನನಗೆ ಹೆಚ್ಚು ಮಾಡಿದಕ್ಕಾಗಿ ಸ್ತೋತ್ರ. ನನ್ನ ಸಭೆಗೆ ಕರ್ತನೆ ಎಚ್ಚರಿಸಿದಕ್ಕಾಗಿ ಸ್ತೋತ್ರ ಕರ್ತನೆ. ನನ್ನ ಸಭೆಯು ವೈರಾಗ್ಯದಿಂದ ಪ್ರಾರ್ಥಿಸಿ ಅಪ್ಪ ಅವರ ಜೀವಿತ ಕಾಲದಲ್ಲಿ ನೀನೇನು ಮಾಡಬೇಕು ಅದನ್ನ ಗಟ್ಟಿಗಿಡಿದುಕೊಂಡು ಮುಂದೆ ಸಾಗುವುದವರಿಗೆ ಚಿತ್ತ ಒಪ್ಪಿಸ್ಕೊಡ್ತೇನೆ. ನನ್ನ ಪ್ರಾರ್ಥನೆ ಕೇಳಿದವರಿಗೆ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ಯೇಸು ಕ್ರಿಸ್ತನ ಮುದ್ದು ಬೇಡ್ತೀನಿ ತಂದೆ ಅಪ್ಪ.